ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಶನ್ KSP ಮತ್ತು KPS ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಎಕನಾಮಿಕ್ಸ್ ಸೀರೀಸ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಪ್ರೀವಿಯಸ್ಲಿ. ಹಾಗೂ ಏನಪ್ಪ ಅಂದ್ರೆ ಈ GPSR ಸೀರೀಸ್ ಅನ್ನು ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಒಂದು GPSR ಸೀರೀಸ್ ಅನ್ನ ವಿಡಿಯೋಗಳನ್ನ ನೋಡಿದವರು ತುಂಬಾ ಜನ ನನಗೆ ಫೋನ್ ಮಾಡಿ ಸರ್ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಅಭಿನಂದಿಸಿದ್ದಾರೆ. ಹಾಗೆ ಎಲ್ಲರಿಗೂ ಕರೆ ಮಾಡಿ ಹಾಗೂ ಏನಪ್ಪ ಅಂದ್ರೆ ಮೆಸೇಜ್ ಮಾಡಿ ವಿಶ್ ಮಾಡಿದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಶುಭವನ್ನ ಕೋರ್ತಾ ಇದ್ದೀನಿ. ಹಾಗೇನಾಗತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ತೆರಿಗೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ತೆರಿಗೆಗಳು ನಾವು ಇಲ್ಲಿ ಕರ್ನಾಟಕದ ಪಠ್ಯ ಪುಸ್ತಕದಲ್ಲಿ 10ನೇ ತರಗತಿಯ ಭಾಗ 2ರಲ್ಲಿ 4ನೇ ಚಾಪ್ಟರ್ ಸಾರ್ವಜನಿಕ ಹಣಕಾಸು ಅಂತೇಳಿ ಬರುತ್ತೆ. ಆ ಒಂದು ಸಾರ್ವಜನಿಕ ಹಣಕಾಸು ಚಾಪ್ಟರ್ನಲ್ಲಿ ದೇಶಕ್ಕೆ ಅಥವಾ ದೇಶದ ಆರ್ಥಿಕತೆಗೆ ಅಥವಾ ಈ ಒಂದು ಸರ್ಕಾರಕ್ಕೆ ಆದಾಯದ ಮೂಲಗಳಲ್ಲಿ ಪ್ರಮುಖವಾದಂಥದ್ದು ಯಾವುದಪ್ಪ ಅಂದ್ರೆ ಅದುವೇ ತೆರಿಗೆಗಳ ಆದಾಯ ಆಗಿರುತ್ತೆ. ಹಾಗಾದ್ರೆ ಈ ಒಂದು ತೆರಿಗೆಗಳು ಅಥವಾ ಟ್ಯಾಕ್ಸಸ್ ಅಂತ ಕರಿತೀವಲ್ಲ, ಇದು ಯಾವ ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತಪ್ಪ? KS ಆಗಿರ್ಬೋದು, ಅಥವಾ ನೀವೇನಾದ್ರೂ UPSC ಪ್ರಿಪೇರ್ ಆಗಿದ್ರು ಕೂಡ ಈ ಒಂದು UPSCಗೆ KS ಹಾಗೇನಪ್ಪ ಅಂತಂದ್ರೆ PSI, FDA, SDA, PC ಹಾಗೂ ಹಲವು ಒಂದು GPSR ಎಕ್ಸಾಮ್ ಬರೆಯೋರು ಕೂಡ ಇದು ಯೂಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಮುಂಬರಲಿರುವ ಹೈಸ್ಕೂಲ್ ಎಕ್ಸಾಮಿನೇಷನ್ಸ್ ಏನಾದರೂ ಬರಿತಾ ಇದ್ರೆ ಅಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಈ ಒಂದು ತೆರಿಗೆಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಏನಪ್ಪ ಅಂದ್ರೆ ಓವರ್ ಆಲ್ ಆಗಿ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂತೆ ನಾವು ಈ ಒಂದು ಕ್ಲಾಸ್ ಅನ್ನ ತಯಾರಿ ಮಾಡಿರ್ತೀವಿ. ಹಾಗೆ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಕ್ಲಾಸ್ ಅನ್ನು ವೀಕ್ಷಿಸಿ ನಿಮ್ಮ ಒಂದು ಅಭಿಪ್ರಾಯವನ್ನ ಕೊನೆಯಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸುವುದನ್ನ ಮರೆಯಬೇಡಿ. ಹಾಗಾದ್ರೆ ತರಗತಿಯನ್ನ ಮುಂದುವರಿಸೋಣ. ಇದು ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್. ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ದಾರೆ ಅವರಿಗೆ ನಾನು ಒಂದು ಕಿರುಪರಿಚಯ ಇರಲಿ ಅಂತೇಳಿ ಈ ಒಂದನ್ನು ಹಾಕಿದ್ದೀನಿ. ಓಕೆ, KSET ನೆಟ್ ಕೂಡ ಆಗಿದೆ. ಹಾಗೆ ಹೇಳಿದೆ ನಿಮಗೆ ಸಮಾಜ ವಿಜ್ಞಾನದ 10ನೇ ತರಗತಿ ಪುಸ್ತಕದಲ್ಲಿ ಬರುವಂತಹ ಅಧ್ಯಾಯ 4ರ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಅಂತೇಳಿ ಬಜೆಟ್ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ನಿಮ್ಗೆ 2.2 ಅಂತೇಳಿ ಒಂದು ಅಧ್ಯಯನ ಬರುತ್ತೆ. ಓಕೆ, ಇದನ್ನ ನಾವು ಸಾರ್ವಜನಿಕ ವರಮಾನ ಅಂತೇಳಿ ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಒಂದು ಲೈನ್ ಬರುತ್ತೆ ನೋಡ್ರಿ, ಸಾರ್ವಜನಿಕ ನಾವು ಅಥೆಂಟಿಕೇಶನ್ ಬುಕ್ ಇಂದ ಇನ್ಫಾರ್ಮೇಶನ್ ತಗೊಂಡು ಮಾಡಿರ್ತೀವಿ. ಓಕೆ, ಅದು NCERT ಬುಕ್ ಆಗಿರ್ಬೋದು, ಅಥವಾ ಕರ್ನಾಟಕ ಸ್ಟೇಟ್ NCERT ಬುಕ್ಸ್ ಆಗಿರ್ಬೋದು, ಅಥವಾ ತಮಿಳುನಾಡು NCERT ಬುಕ್ಸ್ ನಾನು ರೆಫರ್ ಮಾಡಿ ಈ ಒಂದು ವಿಡಿಯೋನ ತಯಾರು ಮಾಡಿರ್ತೀವಿ. ಹಾಗೇನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿಗಾಗಿ ಬೇರೆ ಕಡೆ ಸರ್ಚ್ ಮಾಡಿರ್ತೀವಿ. ಸಾರ್ವಜನಿಕ ವರಮಾನ. ಸಾರ್ವಜನಿಕ ವರಮಾನವು ವಿವಿಧ ಆರ್ಥಿಕ ಚಟುವಟಿಕೆಗಳ ಹಾಗೂ ವ್ಯಕ್ತಿಗಳ ಮೇಲೆ ವಿಧಿಸಿದ ತೆರಿಗೆಗಳಿಂದ, ಸರ್ಕಾರದ ಉದ್ಯಮಗಳಿಂದ ದೊರಕಿದ ವರಮಾನದಿಂದ, ಅನುದಾನ ಮುಂತಾದವುಗಳಿಂದ ದೊರೆಯುತ್ತದೆ. ಜನರ ವರಮಾನದಲ್ಲಿನ ಹೆಚ್ಚಳದಿಂದಾಗಿ ಮತ್ತು ಸರ್ಕಾರದ ಅವಶ್ಯಕತೆಗಳು ಹೆಚ್ಚಾಗುತ್ತಿರುವುದರಿಂದ ಸರ್ಕಾರ ಸಂಗ್ರಹಿಸುತ್ತಿರುವ ಪ್ರಮಾಣವು ಹೆಚ್ಚಾಗುತ್ತಲಿದೆ. ಸಂವಿಧಾನವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಯಗಳನ್ನು ನಿರ್ದಿಷ್ಟಗೊಳಿಸುವುದರ ಜೊತೆಗೆ ಅವುಗಳ ವರಮಾನದ ಮೂಲಗಳನ್ನು ನಿರ್ದಿಷ್ಟಪಡಿಸಿದೆ. ಈ ಒಂದು ಸಾರ್ವಜನಿಕ ವರಮಾನವನ್ನು ಅಧ್ಯಯನ ಮಾಡಬೇಕಾದ್ರೆ, ಅಥವಾ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡಬೇಕಾದ್ರೆ, ಅಥವಾ ದೇಶಕ್ಕೆ ಯಾವ ಒಂದು ಮೂಲಗಳಿಂದ ಆದಾಯ ಬರುತ್ತೆ ಅಂತೇಳಿ ಅಧ್ಯಯನ ಮಾಡಬೇಕಾದ್ರೆ ನಾವು ಅತಿ ಹೆಚ್ಚು ಒಂದು ಬೇರೆ ದೇಶದಿಂದ ನಾವೇನಾದ್ರೂ ಸಾಲವಾಗಿ ಪಡಿತೀವಲ್ಲ ಅದು ಹೈಯೆಸ್ಟ್ ಇದ್ರೆ, ಸೆಕೆಂಡ್ ಯಾವ್ದು ಬರುತ್ತೆ? ತೆರಿಗೆಗಳಿಂದ ಕಲೆಕ್ಟ್ ಮಾಡಿದಂತಹ ಹಣ ಏನಿದೆಯಲ್ಲ ಇದು ಸರ್ಕಾರದ ಒಂದು ಪ್ರಮುಖವಾದಂತಹ ಆದಾಯ ಮೂಲ ಆಗಿರುತ್ತೆ. ಓಕೆ, ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ತೆರಿಗೆಯ ಬಗ್ಗೆ ಅಧ್ಯಯನ ಮಾಡೋದು ಅತ್ಯವಶ್ಯಕವಾಗಿರುತ್ತೆ. ಇಲ್ಲಿ ನೇರ ತೆರಿಗೆ ಬರುತ್ತೆ, ಅಥವಾ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆಗಳಂತೇಳಿ ಬರ್ತವೆ. ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್, ಪ್ರೋಗ್ರೆಸಿವ್ ಟ್ಯಾಕ್ಸಸ್, ಓಕೆ, ಹಾಗೆ ರಿಗ್ರೆಸಿವ್ ಟ್ಯಾಕ್ಸಸ್, ಪ್ರೊಪೋರ್ಷನಲ್ ಟ್ಯಾಕ್ಸಸ್ ಅಂತೇಳಿ ಬರುತ್ತೆ. ಹಾಗೆ GST 1 ಜುಲೈ 2017 ಅಂತ ಜಾರಿಗೆ ಬಂತಲ್ಲ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತೇಳಿ. ಹಾಗಾದ್ರೆ ಇದು ಪ್ರತ್ಯಕ್ಷ ತೆರಿಗೆಯೋ ಅಥವಾ ಪರೋಕ್ಷ ತೆರಿಗೆಯೋ? ಈ ಎಲ್ಲ ಒಂದು ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತಾ ಇದ್ದೀವಿ. ಇಲ್ಲಿದೆ ನೋಡ್ರಿ, ಸಾರ್ವಜನಿಕ ವರಮಾನದಲ್ಲಿ ಕಂದಾಯ ವರಮಾನ ಇದೆ, ರೆವಿನ್ಯೂ ರಿಸಿಪ್ಟ್ ಅಂತ ಕರಿತೀವಿ. ಇದು ಬಜೆಟ್ ಅಲ್ಲಿ ನಾವು ಓದ್ಬೇಕಾದ್ರೆ ಅಧ್ಯಯನ ಮಾಡ್ತೀವಿ. ಎಕನಾಮಿಕ್ ಸರ್ವೆಯನ್ನ ನೀವು ನೋಡಿದ್ರಪ್ಪ ಅಂದ್ರೆ ಅಲ್ಲಿ ಕೂಡ ನಾವು ಈ ಒಂದು ತೆರಿಗೆಗಳ ಬಗ್ಗೆ ನಾವು ಕಾಣ್ತೀವಿ. ಹಾಗಾದ್ರೆ ಸರ್ಕಾರವು
ವಿವಿಧ ತೆರಿಗೆಗಳು ಮತ್ತು ತೆರಿಗೆಯೇತರ ಮೂಲಗಳಿಂದ ಸಂಗ್ರಹಿಸುವ ವರಮಾನವನ್ನು ಕಂದಾಯ ವರಮಾನ ಅಂತೇಳಿ ಕರಿತೀವಿ. ಕಂದಾಯ ವರಮಾನ ಅಂತಂದ್ರೆ ಏನು? ತೆರಿಗೆಗಳ ಮೂಲಕ ಮತ್ತೇನಪ್ಪ ಅಂದ್ರೆ ತೆರಿಗೆಯೇತರ ಮೂಲಗಳಿಂದ ಕಲೆಕ್ಟ್ ಮಾಡುವಂತಹ ಅಥವಾ ಸಂಗ್ರಹ ಮಾಡುವಂತಹ ಒಂದು ವರಮಾನವನ್ನು ಏನಂತ ಕರಿತೀವಿ? ಕಂದಾಯ ವರಮಾನ ಅಥವಾ ರೆವಿನ್ಯೂ ರಿಸಿಪ್ಟ್ಸ್ ಅಂತೇಳಿ ಕರಿತೀವಿ. ಇದು ಸರ್ಕಾರದ ವಾಸ್ತವ ವರಮಾನವಾಗಿರುತ್ತದೆ. ಹಾಗಾದ್ರೆ ತೆರಿಗೆಗಳು ಯಾವುದರಲ್ಲಿ ಬಂತು? ಸರ್ಕಾರದ ವಾಸ್ತವದ ಒಂದು ವರಮಾನದಲ್ಲಿ ಬರುತ್ತೆ. ಕಂದಾಯ ವರಮಾನವನ್ನು ಮುಖ್ಯವಾಗಿ ಎರಡು ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದ್ರೆ ತೆರಿಗೆ ವರಮಾನ ಮತ್ತು ತೆರಿಗೆಯೇತರ ವರಮಾನ. ಓಕೆ, ಒಂದು ಕಂದಾಯ ವರಮಾನ ಏನಾಗಿದೆಯಲ್ಲ, ಒಂದು ತೆರಿಗೆ ವರಮಾನ, ಇನ್ನೊಂದೇನಪ್ಪ ಅಂದ್ರೆ ತೆರಿಗೆಯೇತರ ವರಮಾನ. ಬಟ್ ನಾವು ಈ ಒಂದು ವಿಡಿಯೋದಲ್ಲಿ ಏನಿದೆಯಲ್ಲ, ಈ ಒಂದು ಬಜೆಟ್ ಅಥವಾ ಏನಾಗತ್ತಪ್ಪ ಅಂದ್ರೆ ಸರ್ವೆ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇಲ್ಲ. ಟ್ಯಾಕ್ಸಸ್ ಮೇಲೆ ಇಲ್ಲಿ ನಾವು ಫೋಕಸ್ ಮಾಡುವ ಕಾರಣದಿಂದಾಗಿ ತೆರಿಗೆ ವರಮಾನ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ತೆರಿಗೆ ವರಮಾನ, ಟ್ಯಾಕ್ಸ್ ರೆವಿನ್ಯೂ ಅಂತೇಳಿ ಕೇಳಿದ್ವಿ. ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯನ್ನು ತೆರಿಗೆ ಎನ್ನುತ್ತೇವೆ. ಟ್ಯಾಕ್ಸ್ ಏನ್ ಮಾಡ್ತಪ್ಪ ಅಂತಂದ್ರೆ, ಟ್ಯಾಕ್ಸ್ ಯಾರಿಂದ ಕಲೆಕ್ಟ್ ಮಾಡುತ್ತೆ? ಸರ್ಕಾರ ಜನರಿಂದ ಕಲೆಕ್ಟ್ ಮಾಡುತ್ತೆ. ಬಟ್ ಟ್ಯಾಕ್ಸ್ ಜನರಿಂದ ಕಲೆಕ್ಟ್ ಮಾಡ್ತಿದೆಯಾ ಅಂತ ಹೇಳ್ಬಿಟ್ಟು ಜನರೇನಿದೆಯಲ್ಲ ಸರ್ಕಾರಕ್ಕೆ ನನಗ ಈ ಫೆಸಿಲಿಟಿ ಬೇಕು, ಆ ಫೆಸಿಲಿಟಿ ಬೇಕಂತೇಳಿ ಆರ್ಗ್ಯೂ ಮಾಡುವಂತಿಲ್ಲ. ಇಟ್ಸ್ ಅನ್ ಕಂಡೀಷನ್. ಎಲ್ಲರೂ ತೆರಿಗೆಯನ್ನು ಪಾವತಿಸಬೇಕನ್ನೋದು ಅದೊಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಎಲ್ಲಾ ಒಂದು ದೇಶದ ಪ್ರಜೆಗಳು ಕಂಪಲ್ಸರಿ ಏನಾಗತ್ತಪ್ಪ ಅಂದ್ರೆ ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಪ್ರಜೆಗಳು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ನಿರೀಕ್ಷೆಯನ್ನ, ಈಗ ನಾವು ದುಡ್ಡು ಕೊಡ್ತಾ ಇದೀವಿ ಅದಕ್ಕೆ ಏನಾದ್ರೂ ನಮ್ಗೆ ಸರ್ಕಾರ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಟುಕೊಳ್ಳದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ಅಂತಂದ್ರೆ ಪ್ರತಿಯೊಬ್ಬರಿಗೆ ಜಸ್ಟ್ ಒಂದು ಸ್ಲ್ಯಾಬ್ಸ್ ಬರುತ್ತೆ. ಬಡವರಿಗೆ ಹಾಗೇನಪ್ಪ ಶ್ರೀಮಂತರಿ ಆಗಿರ್ಬೋದು ಅದಕ್ಕೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ, ಹಾಗೆ ರಿಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗೆ ಏನಪ್ಪ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಬರುತ್ತೆ, ಸಮಗ್ರವಾಗಿ ಅಧ್ಯಯನ ಮಾಡೋಣ. ಬಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ಒಂದು ವಂತಿಗೆಯನ್ನು ಅಥವಾ ಹಣವನ್ನು ಏನಂತ ಕರಿತೀವಿ? ನಾವು ತೆರಿಗೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಈ ಒಂದು ಎಕನಾಮಿಕ್ಸ್ ಕ್ರಿಟಿಕಲ್ ಅನಿಸಿದ್ರು ಕೂಡ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಬಹುದು. ಕೇಂದ್ರ ಸರ್ಕಾರವು ಪ್ರಜೆಗಳ ಮೇಲೆ ನಾನಾ ರೀತಿಯ ತೆರಿಗೆಗಳನ್ನು ವಿಧಿಸಿ ವರಮಾನವನ್ನ ಸಂಗ್ರಹಿಸುತ್ತದೆ. ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ವಿಧಿಸಿ ಏನ್ ಮಾಡ್ತಪ್ಪ ಅಂತಂದ್ರೆ ಅದರಲ್ಲಿ ಸೇಲ್ಸ್ ಟ್ಯಾಕ್ಸ್, ಪರ್ಚೇಸ್ ಟ್ಯಾಕ್ಸ್ ಹಲವಾರು ಬರ್ತವೆ, ಎಕ್ಸೈಸ್ ಡ್ಯೂಟೀಸ್ ಅವೆಲ್ಲ ಬರ್ತವೆ, ಅಬಕಾರಿ ಸುಂಕಗಳೆಲ್ಲ ಬರ್ತವೆ. ಈ ರೀತಿಯ ಒಂದು ತೆರಿಗೆಗಳನ್ನು ವಿಧಿಸಿ ಏನ್ ಮಾಡ್ತಪ್ಪ ಅಂತಂದ್ರೆ ಆ ಒಂದು ತೆರಿಗೆಗಳಿಂದ ವರಮಾನವನ್ನ ಸಂಗ್ರಹಣೆ ಮಾಡುತ್ತೆ. ಸರ್, ನಾವ್ ಯಾಕೆ ತೆರಿಗೆ ಕೊಡಬೇಕು ಅಥವಾ ಸರ್ಕಾರಕ್ಕೆ ಯಾಕೆ ಕೊಡಬೇಕು? ನಾವು ಸರ್ಕಾರ ಯಾಕೆ ಈ ಒಂದು ವರಮಾನವನ್ನ ಕಲೆಕ್ಟ್ ಮಾಡುತ್ತೆ ಜನರಿಂದ ಅಂತ ನೀವು ಕೇಳ್ಬೋದು. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಹಲವಾರು ಖರ್ಚುಗಳು ಇರ್ತವೆ. ಸಾರ್ವಜನಿಕ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ, ಸಾರಿಗೆ ವ್ಯವಸ್ಥೆಗಳನ್ನಾಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಶಾಲೆಯನ್ನು ನೋಡ್ಕೋಬೇಕಾಗುತ್ತೆ. ಗೌರ್ಮೆಂಟ್ ಸ್ಕೂಲ್ಸ್ ಫ್ರೀಯಾಗಿ ಉಚಿತವಾಗಿ ಕೊಡ್ತಾರಲ್ಲ. ಹಾಗೇನಪ್ಪ ಅಂತಂದ್ರೆ ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಗ್ರಾಮ ಸಡಕ್ ಯೋಜನೆ ಅಡಿ. ಹಾಗೇನಪ್ಪ ಅಂದ್ರೆ ವರ್ಷಕ್ಕೆ ಹಲವಾರು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಗೊಂಡ್ಬರ್ತದೆ. ಹಾಗೆ ಈ ಒಂದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಇತರ ರೀತಿಯಾದಂತಹ ಒಂದು ದೇಶವನ್ನ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಏನಾಗುತ್ತಪ್ಪ ಅಂದ್ರೆ ಆ ದೇಶಕ್ಕೆ ಹಣದ ಒಂದು ಅವಶ್ಯಕತೆ ಬೇಕಾಗುತ್ತೆ. ಹಾಗಾದ್ರೆ ಹಣದ ಅವಶ್ಯಕತೆ ಬೇಕಾದ ತಕ್ಷಣ RBIಗೆ ಏನಿದೆ ಪವರ್? ನೋಟುಗಳನ್ನು ಮುದ್ರಣ ಮಾಡಬಹುದು. ಹಾಗಂತೇಳಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಮನಸ್ಸಿಗೆ ಬಂದಷ್ಟು ಏನಾಗತ್ತಪ್ಪ ಅಂದ್ರೆ ಈ ಒಂದು ಹಣವನ್ನ ಪ್ರಿಂಟ್ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂತಿಲ್ಲ ಅಥವಾ ಖರ್ಚು ಮಾಡುವಂತಿಲ್ಲ. ಅದಕ್ಕೆ ಇಂತಿಷ್ಟು ಒಂದು ಮೀಸಲಾತಿ ಹಣವನ್ನ ಇಟ್ಟು ಆವಾಗ ಏನಾಗತ್ತಪ್ಪ ಅಂದ್ರೆ ಪ್ರಿಂಟ್ ಮಾಡಬೇಕು. ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ನಿಮ್ಗೆ, ಹಣವನ್ನ ಯಾಕಪ್ಪ ಒಂದು ತುಂಬಾ ಪ್ರಿಂಟ್ ಮಾಡ್ಬೋದಲ್ಲ ಸರ್ ಪೇಪರ್ ಹಾಕಿ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಹಾಗೇನಪ್ಪ ಅಂದ್ರೆ ಎಲ್ಲಾ ಬಡವರಿಗೆ ಹಂಚಿಕೆ ಮಾಡಿ ಏನಾಗತ್ತಪ್ಪ ಬಡತವನ್ನು ನೀಗಿಸಬಹುದು ಅಂತೇಳಿ ಕೂಡ ನಿಮ್ಗೊಂದು ಕಾನ್ಸೆಪ್ಟ್ ಏನಾದ್ರು ಇತ್ತು ಅಂತಂದ್ರೆ ಆ ಎಲ್ಲಾ ಡೌಟ್ಸ್ ಗಳನ್ನ ನಾವು ಬ್ಯಾಂಕಿಂಗ್ ಸಿಸ್ಟಮ್ ಹೇಳಬೇಕಾದ್ರೆ ಕ್ಲಿಯರ್ ಮಾಡ್ತೀವಿ ಅಂತ. ನೆಕ್ಸ್ಟ್, ತೆರಿಗೆಗಳು ಸರ್ಕಾರದ ಬಹುಮುಖ್ಯ ವರಮಾನದ ಮೂಲಗಳಾಗಿವೆ. ಆಲ್ರೆಡಿ ಹೇಳಿದೆ, ಹೈಯೆಸ್ಟ್ ಏನಿದೆಯಲ್ಲ ಸರ್ಕಾರಕ್ಕೆ ಆದಾಯ ಬರುವುದೇ ಈ ಒಂದು ತೆರಿಗೆಗಳ ಮೂಲಕ. ಸರ್ಕಾರವು ತೆರಿಗೆಗಳನ್ನು ವಿಧಿಸುವಾಗ ಹೆಚ್ಚು ವರಮಾನ ಉಳ್ಳವರ ಮೇಲೆ ಹೆಚ್ಚಿನ ತೆರಿಗೆಯನ್ನು, ಹಾಗೆ ಕಡಿಮೆ ವರಮಾನ ಉಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುತ್ತದೆ. ಹಾಗಾಗಿ ನಮ್ಮ ಇಂಡಿಯಾ ಏನಂತ ಕರಿತೀವಿ? ಪ್ರಗತಿಪರ ಒಂದು ತೆರಿಗೆಯ ವ್ಯವಸ್ಥೆ ಅಂತೇಳಿ ಕರಿತೀವಿ, ಅಥವಾ ಇನ್ನೊಂದು ಪ್ರೋಗ್ರೆಸಿವ್ ಅಂತೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ ತೆರಿಗೆಗಳನ್ನು ವಿಧಿಸುವಾಗ
ಹೆಚ್ಚು ವರಮಾನ ಉಳ್ಳವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತದ, ಹಾಗೆ ಕಡಿಮೆ ವರಮಾನ ಉಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸ್ತದ. ಇದು ನಮ್ಮ ಭಾರತ ಸರ್ಕಾರದ್ದು ಮಾತ್ರ ನಾನು ತಗೊಂತ ಇದ್ದೀನಿ. ಓಕೆ, ಇಲ್ಲಿ ಏನಾಗಿದೆಪ್ಪ ಅಂದ್ರೆ 60% ಅಧಿಕ ಜನರು ಏನಾಗಿದ್ದಪ್ಪ ಅಂದ್ರೆ ಈಗಲೂ ಗ್ರಾಮೀಣ ಭಾಗದಲ್ಲಿ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗೇನಪ್ಪ ಅಂದ್ರೆ ಕೆಲವು ಈ ಒಂದು ಅಂಬಾನಿ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಓಕೆ, ಅದಾನಿ ಆಗಿರ್ಬೋದು, ಇವರಿಗೆ ಹಾಗೇನಪ್ಪ ಅಂದ್ರೆ ಈ ಒಂದು ದಿನಗೂಲಿ ಮಾಡುವವರಿಗೆ ಕೂಡ ಸಮಾನವಾಗಿ ಟ್ಯಾಕ್ಸ್ ಹಾಕಿದ್ರಿಗಿನ ಅದು ಯಾವ ರೀತಿಯ ನ್ಯಾಯ ಹೇಳ್ರಿ. ಹಾಗಾಗಿ ಆಗುವುದಕ್ಕೆ ಸರ್ಕಾರ ಬಿಡಲ್ಲ. ಅದೇನ್ ಮಾಡತ್ತಪ್ಪ ಅಂದ್ರೆ ಹೆಚ್ಚಿಗೆ ಆದಾಯ ಹೊಂದಿದವ್ರಿಗೆ ಏನಾಯ್ತಪ್ಪ ಅಂದ್ರೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾ ಇರುತ್ತೆ. ಹಾಗೆ ಕಡಿಮೆ ಆದಾಯನ ಹೊಂದಿದವ್ರಿಗೆ ಏನಾಗತ್ತಪ್ಪ ಅಂದ್ರೆ ಕಡಿಮೆ ಟ್ಯಾಕ್ಸ್ ಇರುತ್ತೆ. ಹಾಗೇನಪ್ಪ ಅಂದ್ರೆ ಕೆಲವರು ಟ್ಯಾಕ್ಸ್ ನಿಂದ ಕೂಡ ವಿನಾಯಿತಿಯನ್ನ ಪಡೆದುಕೊಳ್ತಾರೆ. ಬಡವರಿಗೆ ವರಮಾನ ತೆರಿಗೆಯಲ್ಲಿ ವಿನಾಯಿತಿ ನೀಡಿದೆ. ಅದೇ ರೀತಿಯಲ್ಲಿ ಶ್ರೀಮಂತರು ಬಳಸುವ ಸರಕು ಮತ್ತು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಮತ್ತು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುತ್ತದೆ. ಇವಾಗ ಆಹಾರ ಧಾನ್ಯಗಳು ಅತ್ಯವಶ್ಯಕವಾಗಿವೆ, ಹಾಗೆ ಇದರ ಮೇಲೆ ಏನಾಗತ್ತಪ್ಪ ಅಂದ್ರೆ ತೆರಿಗೆಯ ದರ ಕಡಿಮೆ ಇಡುತ್ತೆ. ಅದೇ AC, ಮೊಬೈಲ್ ಫೋನ್ಸ್, ಫ್ರಿಡ್ಜ್ ಆಗಿರ್ಬೋದು, ಓಕೆ, ಹಾಗೆ ಈ ಒಂದು ಲಿಕ್ಕರ್ ಇವಕ್ಕೆ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಹೆಚ್ಚಿಟ್ಟಿರ್ತಾರೆ. ಹಾಗೆ ಇನ್ನೂ ಏನಾಗತ್ತಪ್ಪ ಅಂದ್ರೆ ಐಷಾರಾಮಿ ಕಾರುಗಳು ಬರ್ತಾವ ನೋಡ್ರಿ, ಆಡಿ ಕಾರು, ಬೆಂಜ್ ಕಾರು, ಹಾಗೆ BMW ಆಗಿರ್ಬೋದು, ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ರೇಂಜ್ ರೋವರ್ಸ್ ಆಗಿರ್ಬೋದು, ಹಾಗೆ ಏನಾಗತ್ತಪ್ಪ ಅಂದ್ರೆ ರೋಲ್ಸ್ ರಾಯಲ್ಸ್ ಆಗಿರ್ಬೋದು, ಓಕೆ, ಈ ಒಂದು ಕಾಸ್ಟ್ಲಿ ಆದಂತ ಕಾರುಗಳಿಗೆ ಹೆಚ್ಚಿನ ಒಂದು ತೆರಿಗೆಯನ್ನು ವಿಧಿಸಲಾಗುತ್ತೆ. ಹಾಗೆ ಈ ಒಂದು ಲಿಕ್ಕರ್ ಆಗಿರ್ಬೋದು, ಹಾಗೆ ಸಿಗರೆಟ್ಗಳು, ಬೀಡಿಗಳು, ಈಗ ಏನಾಗತ್ತಪ್ಪ ಅಂದ್ರೆ ಈ ಒಂದು ಆರೋಗ್ಯಕ್ಕೆ ಹಾನಿಕರವಾದಂತಹ ಮಾದಕ ವಸ್ತುಗಳಿಗೆ ಕೂಡ ಹೆಚ್ಚಿನ ಒಂದು ತೆರಿಗೆಯನ್ನು ವಿಧಿಸಿ ಈ ಒಂದು ಜನರ ಹೆಲ್ತ್ ಅನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಇದೆಲ್ಲವನ್ನ ಯಾವ್ದು ಮಾಡತ್ತಪ್ಪ ಅಂದ್ರೆ ಇದು ಸರ್ಕಾರ ನಿಯಂತ್ರಿಸುತ್ತದೆ. ಹಾಗಾಗಿ ಸರ್ಕಾರ ನಿಗದಿಪಡಿಸಿದಂತಹ ಒಂದು ಟ್ಯಾಕ್ಸ್ ಏನಿದೆಯಪ್ಪ ಅಂದ್ರೆ ಎಲ್ಲಾ ಒಂದು ಪ್ರಜೆಗಳು ಬದ್ಧರಾಗಿರ್ಬೇಕು. ಹಾಗೇನಪ್ಪ ಅಂದ್ರೆ ನೆಲೆಸಿರುವಂತಹ ವಿದೇಶಿ ಒಂದು ಕಂಪನಿಗಳು ಕೂಡ ಭಾರತದಲ್ಲಿ ನೆಲೆಸಿರ್ತಾವಲ್ಲ, ಅಂಥವು ಕಂಪನಿಗಳು ಕೂಡ ಇದಕ್ಕೆ ಬದ್ಧರಾಗಿ ಆ ಒಂದು ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಾ ಹೋಗ್ಬೇಕು. ಇಷ್ಟು ಏನಾಗುತ್ತಪ್ಪ ಅಂದ್ರೆ ಈ ಒಂದು ತೆರಿಗೆಯ ವಿಶೇಷತೆ ಆಗುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಏನಿದೆಯಲ್ಲ, ಕ್ವಶನ್ ನೇರವಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೇಳ್ಬೋದು. ಭಾರತದಲ್ಲಿ ಯಾವ ರೀತಿಯ ತೆರಿಗೆ ವ್ಯವಸ್ಥೆ ಹೆಚ್ಚು ಕಂಡು ಬರುತ್ತಪ್ಪ ಅಂತಂದ್ರೆ ಸರ್ಕಾರ ತೆರಿಗೆ ವಿಧಿಸುವಲ್ಲಿ ಅನುಸರಿಸುವ ಈ ನೀತಿಯನ್ನು ಪ್ರಗತಿಪರ ತೆರಿಗೆ ನೀತಿ ಅಂತೇಳಿ ಕರಿತೀವಿ. ನಮ್ಮ ಭಾರತ ದೇಶದಲ್ಲಿ ಏನಿದೆಯಲ್ಲ ಪ್ರಗತಿಪರ ತೆರಿಗೆ ಕೂಡ ಇದೆ, ಹಾಗೇನಪ್ಪ ಅಂತಂದ್ರೆ ರಿಗ್ರೆಸಿವ್ ಟ್ಯಾಕ್ಸ್ ಕೂಡ ಇದೆ. ಇದು ಪ್ರೋಗ್ರೆಸಿವ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ರಿಗ್ರೆಸಿವ್. ಇವೆರಡರ ಬಗ್ಗೆ ನಾವು ಸಂಪೂರ್ಣವಾಗಿ ಕೊನೆಯದಾಗಿ ನೋಡೋಣ ಅಂತ. ಹಾಗಾಗಿ ಈ ಒಂದು ನೀತಿ ಏನಿದೆಯಲ್ಲ, ಶ್ರೀಮಂತರಿಗೆ ಬಳಸುವ ಸರಕು ಮತ್ತು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆ ನೀಡೋದು, ಹಾಗೇನಪ್ಪ ಅಂದ್ರೆ ಸಾಮಾನ್ಯ ಜನರು ಬಳಸುವ ಸರಕು ಮತ್ತು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ನೀಡುವುದಾಗಿರ್ಬೋದು. ಹಾಗೆ ನಾವೇನಪ್ಪ ಅಂದ್ರೆ ಈ ಒಂದು ಹೆಚ್ಚಿನ ವರಮಾನ ಉಳ್ಳವರ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ಹಾಕೋದು, ಹಾಗೇನಪ್ಪ ಅಂದ್ರೆ ಕಡಿಮೆ ಒಂದು ವರಮಾನ ಉಳ್ಳವರಿಗೆ ಕಡಿಮೆ ತೆರಿಗೆಯನ್ನು ವಿಧಿಸುವುದಕ್ಕೆ ಏನಂತ ಕರಿತೀವಿ? ಪ್ರಗತಿಪರ ತೆರಿಗೆ ಅಂತೇಳಿ ಕರಿತೀವಿ. ಸ್ವಲ್ಪ ಇದರ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ಕಾರದಿಂದ ಯಾವುದೇ ನೇರ ಪ್ರತಿಫಲ ಅಥವಾ ಅನುಕೂಲ ನಿರೀಕ್ಷಿಸದೆ ಜನರು ಕಡ್ಡಾಯವಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದ ಮೊತ್ತವನ್ನು ತೆರಿಗೆ ಅಂತೇಳಿ ಕರಿತೀವಿ. ಆಲ್ರೆಡಿ ಹೇಳಿದ ಪ್ರೀವಿಯಸ್ಲಿ ನಾನು ನಿಮ್ಗೆ ಇದು ಒಂದು ಸರಳ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಬರೆಯಲಾಗಿದೆ ನೋಡ್ರಿ. ಸರ್ಕಾರದಿಂದ ಏನಾಗುತ್ತಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ ನೇರ ಪ್ರತಿಫಲ ಅಥವಾ ಅನುಕೂಲ ನಿರೀಕ್ಷಿಸದೆ ಜನರು ಕಡ್ಡಾಯವಾಗಿ ಸರ್ಕಾರಕ್ಕೆ ಏನಂತ ಪಾವತಿಸಬೇಕಾದ ಮೊತ್ತವನ್ನು ಏನಂತ ಕರಿತೀವಿ? ತೆರಿಗೆ ಅಂತೇಳಿ ಕರಿತೀವಿ. ಸರ್ಕಾರ ತೆರಿಗೆಯನ್ನು ಯಾಕೆ ವಿಧಿಸಿ ಸಂಗ್ರಹಿಸುತ್ತದೆ? ನೀವು ಯಾರಾದ್ರೂ ನೋಟ್ಸ್ ಬರ್ಕೊಳ್ಳೋಂಗಿತ್ತಪ್ಪ ಅಂತಂದ್ರೆ ಇದನ್ನ ನೀವು ಬರ್ಕೋಬಹುದು. ಪ್ರೊಫೆಸರ್ ಸೆಲಿಗ್ಮನ್ ಅಂತೇಳಿ ಬರ್ತಾರೆ. ಇವರ ಪ್ರಕಾರ ಏನಾಗತ್ತಪ್ಪ ಅಂದ್ರೆ ತೆರಿಗೆ ಅಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಮಾಡಿದ ಖರ್ಚು ವೆಚ್ಚಗಳನ್ನು, ಸರ್ಕಾರ ಏನಾಗತ್ತಪ್ಪ ಅಂದ್ರೆ ಈಗ ರೋಡ್ ಆಗ್ತಾ ಇದೀವಿ ಅಂತಂದ್ರೆ ಜನರಿಂದ ಏನಾದ್ರೂ ಅಪೇಕ್ಷೆ ಮಾಡುತ್ತಾ ಅಥವಾ ಅದರ ಜನರ ಹತ್ರ ಏನಾದ್ರು ದುಡ್ಡು ಕಲೆಕ್ಟ್ ಮಾಡುತ್ತಾ? ನೇರವಾಗಿ ಏನಾದ್ರು ದುಡ್ಡು ಕಲೆಕ್ಟ್ ಮಾಡಲ್ಲ. ನೀನೊಂದು 100 ಕೊಡು, ನೀನೊಂದು 100 ಕೊಡು, ಅಥವಾ ಈ ಒಂದು ಡ್ಯಾಮ್ ಕಟ್ತಾ ಇದೀವಿ ಆ ಒಂದು ಪ್ರದೇಶದಲ್ಲಿರುವಂತವ್ರು ಏನಾಗತ್ತಪ್ಪ ಅಂದ್ರೆ ಅದಕ್ಕೆ ದುಡ್ಡನ್ನು ಕೊಡ್ರಿ ಅಂತೇಳಿ ಕೇಳಕ್ ಹೋಗಲ್ಲ. ಹಾಗಾಗಿ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸರ್ಕಾರದ ಕೆಲಸ ಏನು? ಜನರಿಗಾಗಿ ಜನರಿಗೋಸ್ಕರ ಮಾಡಬೇಕದು. ಹಾಗೇನಾಗತ್ತಪ್ಪ ಅಂದ್ರೆ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸರ್ಕಾರ ಯಾವುದೇ ಒಂದು ಪ್ರತಿಫಲ ನಿರೀಕ್ಷಿಸದೆ
ಮಾಡಿದ ಖರ್ಚು ವೆಚ್ಚಗಳನ್ನು ಭರಿಸಲು ಒಬ್ಬ ವ್ಯಕ್ತಿ ತನಗೆ ಕಡ್ಡಾಯವಾಗಿ ಸಲ್ಲಿಸುವ ವಂತಿಕೆಯಾಗಿದೆ. ಇವೆಲ್ಲವನ್ನು ಈ ಒಂದು ನಿಭಾಯಿಸಬೇಕಾದರೆ ಸರ್ಕಾರಕ್ಕೆ ಹಣ ಬೇಕು. ಹಾಗಾದ್ರೆ ಆ ಒಂದು ವರಮಾನವನ್ನ ಎಲ್ಲಿಂದ ಸಂಗ್ರಹಿಸ್ತದೆ? ಅದೇ ಜನರಿಂದ ಸಂಗ್ರಹಿಸುತ್ತದೆ. ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ತೆರಿಗೆಯನ್ನು ಪಾವತಿಸಿದ ವ್ಯಕ್ತಿಯ ಹಿತಕ್ಕಾಗಿಯೇ ವಹಿಸಬೇಕೆಂಬ ಯಾವುದೇ ರೀತಿಯಾದಂತಹ ನಿಯಮ ಇಲ್ಲ. ಓಕೆ, ಈಗ ಏನಾದ್ರು ಅಂಬಾನಿ ಬಂದ್ಬಿಟ್ಟು ನಾನು ಹೆಚ್ಚು ತೆರಿಗೆಯನ್ನು ಕಟ್ತಾ ಇದ್ದೀನಪ್ಪ ನಿನ್ಗೆ, ಹಾಗಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳು ಏನಿದೆಯಲ್ಲ ನನ್ನ ಫೇವರ್ ಆಗಿ ಮಾಡು ಅಂತ ಅನ್ನಂಗಿಲ್ಲ. ಓಕೆ, ನಿನ್ನ ಆದಾಯ ಗಳಿಸ್ತಾ ಇದೆಯಾ, ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ನೀನು ತೆರಿಗೆಯನ್ನ ಕಟ್ಟಬೇಕು. ಹಾಗೇನಪ್ಪ ಅಂದ್ರೆ ಬಡವರು ಅಥವಾ ರೈತರು ಏನಾಗತ್ತಪ್ಪ ಅಂದ್ರೆ ತೆರಿಗೆಯನ್ನ ಕಡಿಮೆ ಕಟ್ಟುತ್ತಾರೆ, ಅಥವಾ ಕೆಲವು ಬಾರಿ ಏನಪ್ಪ ಅಂದ್ರೆ ಎಕ್ಸೆಂಪ್ಷನ್ ಇರುತ್ತೆ. ಹೌದಾ, ಅಂದ್ರೆ ತೆರಿಗೆಯ ವಿನಾಯಿತಿ ಇರುತ್ತೆ. ಓಕೆ, ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಸರ್ಕಾರ ಹೋಗಿ ನೀನು ಯಾವುದೇ ರೀತಿಯಾದಂತ ನಿಮ್ಮಿಂದ ನಾವು ತೆರಿಗೆಯನ್ನ ತೆಗೆದುಕೊಳ್ತಾ ಇಲ್ಲ, ಹಾಗಾಗಿ ಏನಾಗತ್ತಪ್ಪ ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಜೆಕ್ಟ್ಗಳನ್ನ ಮಾಡಿಕೊಡಲ್ಲ, ಅಥವಾ ನಿಮ್ಗೆ ಊರಿಗೆ ರಸ್ತೆ ಹಾಕಲ್ಲ ಅಂತ ಅನ್ನಂಗಿಲ್ಲ. ಕಂಪಲ್ಸರಿ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಈ ಒಂದು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸರ್ಕಾರ ಕೆಲಸ ಮಾಡಲೇಬೇಕು. ಹಾಗಾಗಿ ತೆರಿಗೆಯನ್ನು ಪಾವತಿಸಿದ ವ್ಯಕ್ತಿಯ ಹಿತಕ್ಕಾಗಿಯೇ ವ್ಯಯಿಸಬೇಕೆಂಬ ಯಾವುದೇ ರೀತಿಯಾದಂತಹ ನಿಯಮಗಳು ಇಲ್ಲ. ಅದನ್ನ ಕಲೆಕ್ಟ್ ಮಾಡೋದು ಮಾತ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಲೆಕ್ಟ್ ಮಾಡುತ್ತೆ. ಓಕೆ, ಸರ್ಕಾರ ಏನಾಗತ್ತಪ್ಪ ಅಂದ್ರೆ ಈ ಒಂದು ತೆರಿಗೆಯನ್ನು ಕಲೆಕ್ಟ್ ಮಾಡುತ್ತೆ, ಬಟ್ ಏನಾಗತ್ತಪ್ಪ ಅಂದ್ರೆ ಅದು ಪ್ರಾಪರ್ ಆಗಿ ಯೋಜನೆಗಳನ್ನ ಕೈಗೊಂಡು ದೇಶದಾದ್ಯಂತ ಏನಾಗತ್ತಪ್ಪ ಅಂದ್ರೆ ಅದನ್ನ ಜಾರಿಗೆ ತಗೊಂಡ್ ಬರುತ್ತೆ, ಅಥವಾ ಆ ಒಂದು ವರಮಾನವನ್ನು ಏನಾಗತ್ತಪ್ಪ ಅಂದ್ರೆ ಖರ್ಚು ಮಾಡುತ್ತೆ. ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳದಾವ. ಮುಖ್ಯವಾಗಿ ಅಂತಂದ್ರೆ ಎರಡು ವಿಧಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳಂತೇಳಿ. ಓಕೆ, ಅದೇ ಏನಾದ್ರು ತೆರಿಗೆಗಳನ್ನು ಅವುಗಳ ಸ್ವರೂಪ, ಗುರಿ ಮತ್ತು ವಿಧಾನಗಳ ಆಧಾರದ ಮೇಲೆ ವರ್ಗೀಕರಿಸಲಾಗ್ತದೆ. ಅಂತಹ ಒಂದು ವರ್ಗೀಕರಿಸಲಾದಂತಹ ತೆರಿಗೆ ವ್ಯವಸ್ಥೆಯಲ್ಲಿ ಹೆಚ್ಚು ಬಳಕೆಯಲ್ಲಿರುವ ತೆರಿಗೆಯ ಪ್ರಕಾರಗಳು ಅಂತಂದ್ರೆ ಇವು ಮೂರು ಬರ್ತಾವ ನೋಡ್ರಿ. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು, ಪುರೋಗಾಮಿ, ಪ್ರತಿಗಾಮಿ, ಮಂದಗಾಮಿ, ಮತ್ತೇನಪ್ಪ ಅಂದ್ರೆ ಪ್ರಮಾಣುಗಾಮಿ ತೆರಿಗೆಗಳು, ಪ್ರಪೋರ್ಷನಲ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಪ್ರತಿಗಾಮಿ ಅಂತಂದ್ರೆ ರಿಗ್ರೆಸಿವ್ ಟ್ಯಾಕ್ಸ್, ಪುರೋಗಾಮಿ ಅಂತಂದ್ರೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಥವಾ ಪ್ರಗತಿಪರ ಅಂತೇಳಿ ಕರಿತೀವಿ. ಹಾಗೆ ನಿರ್ದಿಷ್ಟ ಮತ್ತು ಮೌಲ್ಯಾಧಾರಿತ ತೆರಿಗೆಗಳು ಅಂತೇಳಿ ಇದು ವಿಂಗಡಣೆ ಮಾಡಲಾಗುತ್ತೆ, ಅಥವಾ ಇಷ್ಟು ಪ್ರಕಾರಗಳನ್ನು ನಾವು ಕಾಣ್ತೀವಿ. ಪ್ರೊಫೆಸರ್ ಡಾಲ್ಟನ್ ಅವರು ಏನ್ ಹೇಳ್ತಾರೆ ಅಂತ ನೋಡೋಣ. ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗಿರುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಿದರೆ ಅದು ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಅಂತ ಹೇಳ್ತಾರೆ. ಪ್ರೊಫೆಸರ್ ಡಾಲ್ಟನ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾರ ಮೇಲೆ ಟ್ಯಾಕ್ಸ್ ಹಾಕಿರ್ತಾರಲ್ಲ, ಈಗ ಎ ಎನ್ನುವ ವ್ಯಕ್ತಿಯ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸ್ತದೆ ಅಂತ ತಿಳ್ಕೊರಿ. ಈ ಒಂದು ಹಣವನ್ನ ಏನೇ ಪಾವತಿಸಿದರೆ ಇದನ್ನೇನಂತ ಕರಿತೀವಿ ನಾವು? ನೇರ ತೆರಿಗೆ ಅಥವಾ ಈ ಒಂದು ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಹಾಗೂ ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೋ ಅದನ್ನು ಬೇರೆಯವರು ಒಂದಂಶ ಅಥವಾ ಪೂರ್ಣ ಭಾಗವನ್ನು ಪಾವತಿಸಿದರೆ ಅದನ್ನ ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಈಗ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಎ ಎನ್ನುವ ವ್ಯಕ್ತಿಗೆ ತೆರಿಗೆಯನ್ನು ವಿಧಿಸ್ತದ, 10% ಟ್ಯಾಕ್ಸ್ ಅನ್ನು ವಿಧಿಸ್ತದ. ಈ ತರ ಏನಾದ್ರು 1000 ರೂಪಾಯಿ ಆದಾಯ ತಗೋರಿ, ಒಂದು 100 ರೂಪೀಸ್ ಏನಿತ್ತು ಇಲ್ಲಿ ಟ್ಯಾಕ್ಸ್ ಅನ್ನ ವಿಧಿಸ್ತದ. 100 ರೂಪಾಯಿ ಏನಾಗತ್ತಪ್ಪ ನೀವು ಸರ್ಕಾರಕ್ಕೆ ಕಟ್ಟಬೇಕಪ್ಪ ಅಂತ ಹೇಳುತ್ತೆ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಎ ನೇರವಾಗಿ ಕಟ್ಟಕ್ಕಾಗಲ್ಲ. ನೇರವಾಗಿ ಕಟ್ಟಿದ್ರೆ ಏನಾಗತ್ತೆ, ಅದು ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಆಗುತ್ತೆ. ಈ ಒಂದು ತೆರಿಗೆ ಟ್ಯಾಕ್ಸ್ ಏನಿದೆಯಲ್ಲ ಇದು ವಿಂಗಡಣೆ ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ಅಂದ್ರೆ ಎ ಇಲ್ಲಿ ಪ್ರೊಡ್ಯೂಸರ್ ಇದೆ ಅಂತಿಕೋರಿ, ಅಥವಾ ಎ ಒಂದು ಕಂಪನಿ ಇದೆ ಅಂತಿಕೋರಿ, ಬಿಸ್ಕೆಟ್ ಕಂಪನಿ ಇದೆ ಅಂತಿಕೋರಿ. ಈತ ಎ ಅನ್ನೋತೇನಂತಂದ್ರೆ ಬಿಸ್ಕೆಟ್ ಕಂಪನಿಯನ್ನ ಅಥವಾ ಒಂದು ಬಿಸ್ಕೆಟ್ ಅನ್ನ ತಯಾರು ಮಾಡ್ತಾನೆ. ಬಿಸ್ಕೆಟ್ ತಯಾರು ಮಾಡಿದಾಗ ಏನಂತಪ್ಪ ಅಂದ್ರೆ ಎ ಎನ್ನುವ ವ್ಯಕ್ತಿ ಈ ಒಂದು ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿಸಿರ್ತಾನೆ. ಅಂದ್ರೆ 100 ರೂಪಾಯಿ ಏನಾಗತ್ತಪ್ಪ ಅಂದ್ರೆ ತೆರಿಗೆಯನ್ನ ಸರ್ಕಾರಕ್ಕೆ ಪಾವತಿಸ್ತಾನೆ. ಜಸ್ಟ್ ಎ ಮಿನಿಟ್ ಎರೇಸ್ ಮಾಡಕ್ಕಂತ. ಎ ಅನ್ನೋ ಒಂದು ಕಂಪನಿ ಇದೆ, ಈತನಿಗೆ ಎಷ್ಟಿದೆ ಆದಾಯ? 1000 ರೂಪಾಯಿ ಆದಾಯ ಇದೆ. ಬಟ್ 10% ಏನಿದೆಯಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ದಾನೆ ಅಡ್ವಾನ್ಸ್ ಆಗಿ. 10% ಅಂದ್ರೆ 100 ರೂಪಾಯಿ ಆಯ್ತು. 100 ರೂಪಾಯಿ ಏನ್ ಮಾಡ್ತಾನಪ್ಪ ಅಂದ್ರೆ ತೆರಿಗೆ ಕಟ್ತಾನೆ. ಏನ್ ಮಾಡ್ತಾನೆ, ಏನೇ ಡೈರೆಕ್ಟ್ ಆಗಿ ಈ ಒಂದು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಿರ್ತಾನೆ. ಬಟ್ ಈ ತೆರಿಗೆಯನ್ನ ಒಬ್ಬತ್ತೆ ಬರ್ಸಲ್ಲ. ಒಂದೇನಾಗತ್ತಪ್ಪ ಅಂದ್ರೆ ಒಂದಂಶ ಇದರಲ್ಲಿ ಏನಾದ್ರೂ 90% ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, ರೂಪೀಸ್ 10 ರೂಪಾಯಿ ಆಗಿರ್ಬೋದು, ರೂಪೀಸ್ 90 ರೂಪಾಯಿ ಆಗಿರ್ಬೋದು, ಅಥವಾ 50-50 ಈ ತರ ರೂಪೀಸ್ 50 ಆಗಿರ್ಬೋದು. ಈ ರೀತಿಯಾಗಿ ಏನಾಗತ್ತಪ್ಪ ಅಂದ್ರೆ ಒಂದ್ ಅಂಶ ಅಥವಾ ಪೂರ್ಣ ಭಾಗವನ್ನು ಕೂಡ ರೂಪೀಸ್ 100 ರೂಪಾಯಿಯನ್ನು ಕೂಡ ಏನಾಗತ್ತಪ್ಪ ಅಂದ್ರೆ ಬಿ ಎನ್ನುವ ವ್ಯಕ್ತಿಯ ಮೇಲೆ ಹೊರಿಸಬಹುದತ್ತ. ಅದು ಯಾವ ರೀತಿಯಪ್ಪ? ಈಗ ಒಂದು ಬಿಸ್ಕಿಟ್ ಅನ್ನ ಅಥವಾ ಒಂದು ಬಿಸ್ಕಿಟ್ ಪ್ಯಾಕೆಟ್ ಅನ್ನು ನೀವು ಪರ್ಚೇಸ್ ಮಾಡಿದಾಗ ಅಲ್ಲೊಂದು ಲೇಬಲ್ ಕೊಟ್ಟಿರ್ತಾನೆ.
ಇನ್ಕ್ಲೂಸಿಂಗ್ ಆಲ್ ದ ಟ್ಯಾಕ್ಸಸ್ ಅಂತ. ಅದ್ರ ಏನಂತ ಕರಿತೀವಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಎಲ್ಲಾ ಒಂದು ತೆರಿಗೆಯನ್ನ ಈ ಕಂಪನಿ ಪಾವತಿಸಿರುತ್ತೆ, ನೀವು ಕೊನೆಯದಾಗಿ ಈ ಒಂದು ಬೆಲೆಯನ್ನ ಕೊಟ್ಟು ನೀವು ಆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಅನ್ನ ಕೊಂಡ್ಕೊಳ್ತೀರಾ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ನೀವು ತೆರಿಗೆಯನ್ನು ಕೂಡ ಅವರಿಗೆ ಪಾವತಿ ಮಾಡಿದಂಗೆ ಆಗುತ್ತೆ, ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಓಕೆ, ಹಾಗೆ ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೋ ಅದನ್ನು ಬೇರೆಯವರು ಒಂದಂಶ ಅಥವಾ ಪೂರ್ಣ ಭಾಗವನ್ನು ಪಾವತಿಸಿದರೆ ಅದನ್ನ ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಡಿಫ್ರೆನ್ಸಿಯೇಷನ್ ಅರ್ಥ ಆಯ್ತು. ಓಕೆ, ಹಾಗಾದ್ರೆ ಇದರ ಒಂದು ಡೀಟೇಲ್ಸ್ ಅನ್ನ ನೋಡೋಣ. ಪ್ರತ್ಯಕ್ಷ ಅಥವಾ ನೇರ ತೆರಿಗೆಗಳು. ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಿದರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಆಲ್ರೆಡಿ ನಾವು ಡಾಟಾ ಅವರು ಹೇಳಿದ್ರು, ಅದನ್ನು ನೋಡಿದೀವಿ. ಈ ತೆರಿಗೆಗಳನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ. ಅಲ್ಲಿ ಹೇಳಿದೆ ನಿಮ್ಗೆ, ಏನಾದ್ರೂ ತೆರಿಗೆ ವಿಧಿಸಿದಾರಪ್ಪ ಅಂದ್ರೆ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಏನೇ ಪಾವತಿ ಮಾಡಬೇಕು, ಈ ಬಿಗೆ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಬಿಗೆ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗ್ತದ, ಪರೋಕ್ಷ ತೆರಿಗೆ ಆಗತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಏನಪ್ಪ ಅಂದ್ರೆ ಸಂಸ್ಥೆಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆಗಳು ಏನಪ್ಪ ಅಂದ್ರೆ ಪ್ರತ್ಯಕ್ಷ ತೆರಿಗೆಗಳಾಗಿರುತ್ತವೆ. ಒಬ್ಬ ವ್ಯಕ್ತಿ ಅಥವಾ ಈ ಒಂದು ಸಂಸ್ಥೆಗಳು ಗಳಿಸುವಂತಹ ಒಂದು ಪ್ರಾಫಿಟ್ ಮೇಲೆ ಅಥವಾ ವರಮಾನದ ಮೇಲೆ ಏನಾಗತ್ತಪ್ಪ ಅಂದ್ರೆ ವಿಧಿಸುವಂತಹ ತೆರಿಗೆಗಳು ಏನಂತ ಕರಿತೀವಿ ನಾವು, ಪ್ರತ್ಯಕ್ಷ ತೆರಿಗೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಲೇಟ್ ಆದ್ರೆ ಪರವಾಗಿಲ್ಲ, ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡ್ರಿ. ಮತ್ತೆ ನೀವೇನಾದ್ರೂ ಒಂದ್ಸಲ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡಿದ್ಮೇಲೆ ಮತ್ತೆ ಬೇರೆ ಪುಸ್ತಕವನ್ನು ಹಿಡಿದು ಓದುವ ಅವಶ್ಯಕತೆ ಇರಬಾರ್ದು. ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗಿರುತ್ತದೆಯೋ ಆ ವ್ಯಕ್ತಿಯೇ ತೆರಿಗೆಯನ್ನು ಪಾವತಿ ಮಾಡಿ ತೆರಿಗೆಯ ಭಾರ ಅಥವಾ ಹೊರೆಯನ್ನು ಅವನೇ ಪೂರ್ಣ ಭರಿಸಿದರೆ ಅದನ್ನು ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಅಂತೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ಇಲ್ಲಿ ತೆರಿಗೆಯ ಭಾರ ಅಥವಾ ಹೊರೆ ಅಂತೇಳಿ ಎರಡು ವರ್ಡ್ಸ್ ಬಂದಿದೆ. ಅದ್ರ ಮೀನಿಂಗ್ ಏನಪ್ಪಾ? ಒಂದು ತೆರಿಗೆಯ ಆಘಾತ ಅಂತೇಳಿ ಕರಿತೀವಿ, ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್, ಹಾಗೇನಪ್ಪ ಅಂದ್ರೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ತೆರಿಗೆಯ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂದ್ರೆ ಕನ್ನಡದಲ್ಲಿ ತೆರಿಗೆಯ ಆಘಾತ ಅಂತೇಳಿ ಅರ್ಥ. ಹಾಗೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತಂದ್ರೆ ತೆರಿಗೆಯ ಭಾರ ಅಥವಾ ಹೊರೆ. ತೆರಿಗೆಯ ಆಘಾತವನ್ನ ಮತ್ತೆ ತೆರಿಗೆಯ ಭಾರವನ್ನ ವ್ಯತ್ಯಾಸವನ್ನ ನಾವಿಲ್ಲಿ ನೋಡೋಣ. ತೆರಿಗೆಯ ಪ್ರಾರಂಭದ ಹೊರೆ ಅಥವಾ ಭಾರವನ್ನು ತೆರಿಗೆಯ ಆಘಾತ ಅಂತೇಳಿ ಕರಿತೀವಿ. ಅಂದ್ರೆ ಈ ಒಂದು ತೆರಿಗೆಯ ಹಣವನ್ನ ಮೊದಲಿಗೆ ಯಾರು ಪಾವತಿ ಮಾಡ್ತಾರಲ್ಲ ಅದನ್ನೇನಂತ ಕರಿತೀವಿ, ತೆರಿಗೆಯ ಆಘಾತ ಅಂತೇಳಿ ಕರಿತೀವಿ. ಹಾಗೆ ತೆರಿಗೆಯ ಭಾರ ಅಥವಾ ಹೊರೆ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂದ್ರೆ ಕೊನೆಯದಲ್ಲಿ ಯಾರು ಪೇಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಏನಿದೆಯಲ್ಲ ನಾವು ತೆರಿಗೆಯ ಭಾರ ಅಥವಾ ಹೊರೆ ಅಂತೇಳಿ ಕರಿತೀವಿ, ಅಥವಾ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಈಗ ಎ ಇಲ್ಲಿದ್ದಾನೆ, ಆರ್ಡರ್ ಹೇಳಿದೆ, ಎ ಅವನಿಗೆ ಏನಾಗ್ತಾ ಇದೆ ಇಲ್ಲಿ 100 ರೂಪೀಸ್. ಈತ ಮೊದಲು ಏನಾಗತ್ತಪ್ಪ ಅಂದ್ರೆ ಸರ್ಕಾರಕ್ಕೆ, ಎ ಅನ್ನುವ ಕಂಪನಿ ಮೊದಲು ಸರ್ಕಾರಕ್ಕೆ ಏನಾಗತ್ತಪ್ಪ ಅಂದ್ರೆ 100 ರೂಪೀಸ್ ಈ ಒಂದು ತೆರಿಗೆಯನ್ನ ನೀಡುತ್ತೆ. ಬಟ್ ಕೊನೆಯದಲ್ಲಿ ಏನಾಗುತ್ತೆ, ಬಿ ಅನ್ನುವ ಕಸ್ಟಮರ್, ಇವ ಗ್ರಾಹಕ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಅನ್ನ ಬೈ ಮಾಡ್ತಾನೆ. ಬಟ್ ಆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಮೇಲೆ ಲೇಬಲ್ ಏನಿರುತ್ತೆ, ಇನ್ಕ್ಲೂಸಿಂಗ್ ಆಫ್ ಆಲ್ ದ ಟ್ಯಾಕ್ಸಸ್ ಅಂತ ಹೇಳಿ ಇರುತ್ತೆ. ಹಾಗಾಗಿ ಈ ಒಂದು ಟ್ಯಾಕ್ಸ್ ಏನು ಈ ಒಂದು ಎ ಪಾವತಿ ಮಾಡಿರ್ತಾನಲ್ಲ ಸರ್ಕಾರಕ್ಕೆ, ಅದನ್ನ ಬಿ ಇಂದ ಆತ ತದನಂತರದಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ ನಂತರ ಈ ಒಂದು ಬಿ ಇಂದ ತೆಗೆದುಕೊಳ್ತಾನೆ. ಹಾಗಾಗಿ ಇಲ್ಲಿ ಬಿಗೆ ಏನಾಗತ್ತಪ್ಪ ಅಂದ್ರೆ ತೆರಿಗೆಯ ಭಾರ ಆಗುತ್ತೆ ಅಥವಾ ಹೊರೆ ಆಗುತ್ತೆ. ಇಲ್ಲಿ ಹೇಗೆ ಏನಾಗತ್ತಪ್ಪ ಅಂದ್ರೆ ತೆರಿಗೆಯ ಆಘಾತ ಆಗುತ್ತೆ. ಇದನ್ನ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ, ಇದನ್ನ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತೇಳಿ ಇದನ್ನ ಕರಿತೀವಿ. ಇನ್ನೂ ಡೀಟೇಲ್ ಆಗಿ ನೋಡ್ಬೇಕಾದ್ರೆ ಇಲ್ಲಿದೆ ನೋಡ್ರಿ, ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್, ತೆರಿಗೆಯ ಆಘಾತ ಅಂತೇಳಿ. ತೆರಿಗೆಯನ್ನು ವಿಧಿಸಿದಾಗ ಯಾರು ಅದರ ಹೊರೆ ಅಥವಾ ಕಷ್ಟ ನಷ್ಟಗಳನ್ನು ಎದುರಿಸಿ ತೆರಿಗೆಯನ್ನು ಮೊದಲು ಪಾವತಿಸುತ್ತಿದ್ದಾನೋ ಅವನು ತೆರಿಗೆ ಆಘಾತವನ್ನು ಅನುಭವಿಸುತ್ತಾನೆ. ಆದ್ದರಿಂದ ತೆರಿಗೆಯ ಆಘಾತ ಎಂದರೆ ತೆರಿಗೆಯ ಪ್ರಾರಂಭದ ಪರಿಣಾಮವಾಗಿರುತ್ತೆ. ಓಕೆ, ಇಲ್ಲೇನಾಗಿರುತ್ತಪ್ಪ ಅಂದ್ರೆ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಥವಾ ತೆರಿಗೆ ಆಘಾತದಲ್ಲಿ ಮೊದಲು ಏನಾಗುತ್ತಪ್ಪ ಅಂದ್ರೆ ಎ ಈ ಒಂದು ಟ್ಯಾಕ್ಸ್ ಅನ್ನ ಮೊದಲು ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ. ಓಕೆ, ಸಾಲ ಸೂಲೆ ಮಾಡೋ ಅಥವಾ ಏನಾದ್ರು ಬ್ಯಾಂಕ್ಲಿಂದ ಲೋನ್ ಅನ್ನ ಪಡೆದುಕೊಂಡು ಈ ರೀತಿಯಾಗಿ ಏನಪ್ಪ ಅಂದ್ರೆ ಏನೋ ಒಂದು ಪಡ್ಕೊಂಡು ಈತ ಏನ್ ಮಾಡ್ತಪ್ಪ ಅಂದ್ರೆ ಸರ್ಕಾರಕ್ಕೆ ಈ ಒಂದು ತೆರಿಗೆಯನ್ನ ಕಟ್ಟಲೇಬೇಕು. ಆಮೇಲೆ ಆತನ ಪ್ರಾಡಕ್ಟ್ಗಳು ಏನಾಗ್ತಾವ, ಸೇಲ್ ಆಗ್ತಾವ. ಬಟ್ ಈ ರೀತಿ ಏನಾಗತ್ತಪ್ಪ, ಮೊದಲು ನಾನೆಲ್ಲ ಮಾರಾಟ ಮಾಡ್ತೀನಪ್ಪ, ನಾನು ಆಮೇಲೆ ಟ್ಯಾಕ್ಸ್ ಕಟ್ತೀನಿ ಅಂತ ಅನ್ನಕ್ ಬರಲ್ಲ. ನೀನ್ ಎಷ್ಟು ಪ್ರೊಡಕ್ಷನ್ ಮಾಡಿರ್ತೋ, ಎಷ್ಟು ಮಾರ್ಕೆಟಿಗೆ ಬರುತ್ತಲ್ಲ ಅದ್ರದ್ದೆಲ್ಲದು ಟ್ಯಾಕ್ಸ್ ನೀನು ಸರ್ಕಾರಕ್ಕೆ ಕಟ್ಟಿರ್ಬೇಕು. ಆಮೇಲೆ ಬೇಕಿದ್ರೆ ನಿಮ್ ಗ್ರಾಹಕರಿಂದ ನೀನು ಪಡ್ಕೊಳ್ಬೋದಲ್ಲ. ಇದೊಂದು ಏನಾಗತ್ತಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ತೆರಿಗೆ ಆಘಾತದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಎಲ್ಲ ಒಂದು ತೆರಿಗೆಯನ್ನ ಸ್ಟಾರ್ಟಿಂಗ್ ಅಲ್ಲಿ ಎ ಎನ್ನುವ ವ್ಯಕ್ತಿನ ಬರೆಸ್ಬೇಕಲ್ಲ, ಇದೊಂದು ಏನಾಗತ್ತಪ್ಪ ಅಂದ್ರೆ ತೆರಿಗೆ ಆಘಾತ ಅಂತೇಳಿ ಕರಿತೀವಿ.
ಅಥವಾ ಏನಾದ್ರೂ ಮುಂದೆ ಪ್ರಾಬ್ಲಮ್ ಆದ್ರೂ ಕೂಡ, ಇನ್ಫ್ಲೇಷನ್ ಆದ್ರೂ ಕೂಡ ಏನಾಗುತ್ತಪ್ಪ ಅಂದ್ರೆ ಆತನಿಗೆ ಲಾಸ್ ಆಗುತ್ತೆ. ಪ್ರೆಸೆಂಟ್ ಎಲ್ಲ ಅಂದ್ರೆ ಪೆಟ್ರೋಲಿಯಂ ಇಶ್ಯೂಸ್ ಅನ್ನು ನೀವು ನೋಡ್ಬೋದು. ಓಕೆ, 116 120 ರೂಪಾಯಿಗೆ ಏನಾಗುತ್ತಪ್ಪ ಒಂದು ಪರ್ ಲೀಟರ್ಗೆ ಈ ಒಂದು ಪೆಟ್ರೋಲ್ನ ಮೊದಲು ಸ್ಟಾಕ್ ಆಗಿ ಇಟ್ಕೊಂಡ್ರು ಏನಾಗುತ್ತಪ್ಪ ಸಡನ್ ಆಗಿ ಸರ್ಕಾರ ಈ ಒಂದು 9 ರೂಪಾಯಿ 10 ರೂಪಾಯಿ ಏನಾಗುತ್ತಪ್ಪ ಅಂದ್ರೆ ಡಿಕ್ರೀಸ್ ಮಾಡುತ್ತೆ. ಆಗೇನಾಗತ್ತಪ್ಪ ಅಂತಂದ್ರೆ ಮೋರ್ ದೆನ್ ಒಂದೊಂದು ಪೆಟ್ರೋಲ್ ಬಂಕ್ಗೆ 3 ಲಕ್ಷದಿಂದ ಹಿಡಿದು 30 ಲಕ್ಷ ತನಕ ಕೂಡ ಲಾಸ್ ಆಗಿದ್ದಾವೆ. ಓಕೆ, ಹಾಗಾಗಿ ಅಂತ ಒಂದು ಸಂದರ್ಭಗಳು ಕೂಡ ಈ ಒಂದು ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ತೆರಿಗೆಯ ಭಾರ, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ ಅಥವಾ ಹೊರೆ ಅಂತೇಳಿ ಕರೀತಾರೆ. ತೆರಿಗೆಯ ಅಂತಿಮ ನೆಲೆಯಾಗಿದೆ. ತೆರಿಗೆಯ ತೆರಿಗೆಯನ್ನು ಅಂತಿಮವಾಗಿ ಪಾವತಿಸುವವರು ಅನುಭವಿಸುತ್ತಾರೆ. ಕೊನೆಯದಾಗ ಯಾರು ಪಾವತಿ ಮಾಡ್ತಾರೆ? ಫಸ್ಟ್ ಏನಾಗುತ್ತಪ್ಪ ಎ ಕೊಟ್ಬಿಟ್ಟನ, ಕೊನೆಯದಾಗ ಏನಪ್ಪ ಈ ಒಂದು ಗ್ರಾಹಕ ಈ ಒಂದು ತೆರಿಗೆಯನ್ನ ಪಾವತಿ ಮಾಡ್ತಾನೆ. ಹಾಗಾಗಿ ಈ ಒಂದು ಬಿ ಅನ್ನು ಏನಂತ ಕರಿತೀವಿ ನಾವು? ತೆರಿಗೆಯ ಭಾರ ಅಥವಾ ಹೊರೆ ಹೊರುವವನು ಅಂತೇಳಿ ಕರಿತೀವಿ, ಅಥವಾ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ಮತ್ತು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ನಡುವೆ ವ್ಯತ್ಯಾಸವನ್ನು ಗೊತ್ತಾಯ್ತು ಅಂತ ಅನ್ಕೊಂಡಿರ್ತೀನಿ. ತೆರಿಗೆಯ ಆಘಾತ ಮತ್ತು ತೆರಿಗೆಯ ಭಾರ ಅಥವಾ ಹೊರೆಯ ವ್ಯತ್ಯಾಸಗಳು ಗೊತ್ತಾಯ್ತಾ? ನೆಕ್ಸ್ಟ್, ಯಾವ ತೆರಿಗೆಯ ಆಘಾತ ಮತ್ತು ಹೊರೆ ಒಬ್ಬನೇ ವ್ಯಕ್ತಿಯ ಮೇಲೆ ಉಳಿಯುತ್ತದೆ ಅದನ್ನು ಪ್ರತ್ಯಕ್ಷ ತೆರಿಗೆ ಎನ್ನಲಾಗ್ತದೆ. ಯಾವ ತೆರಿಗೆ ಇದೆಯಲ್ಲ, ಆಘಾತ ಮತ್ತು ಯಾರ ಒಬ್ಬನೇ ವ್ಯಕ್ತಿಯ ಮೇಲೆ ಉಳಿಯುತ್ತದೆ, ಆಘಾತ ಮತ್ತು ಹೊರೆ ಒಬ್ಬನೇ ವ್ಯಕ್ತಿಯ ಮೇಲೆ ಉಳಿದ್ರೆ ಏನಾಗುತ್ತೆ ಅದನ್ನ ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಓಕೆ, ಫೈನಲ್ ಆಗಿ ಇಲ್ಲಿ ನೋಡ್ರಿ, ಏನು ವ್ಯಕ್ತಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಆಘಾತವನ್ನು ಹೊರಿಸ್ತಾ ಇರ್ತಾನೆ. ಆಘಾತ ಅಂದ್ರೆ ಏನಪ್ಪ ಅಂದ್ರೆ ಮೊದಲಿಗೆ ಟ್ಯಾಕ್ಸ್ ಅನ್ನು ಕಟ್ಟುವುದು ಫಸ್ಟ್. ಇನ್ನು ಹೊರೆ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಸೆಕೆಂಡ್ ಟ್ಯಾಕ್ಸ್ ಕಟ್ಟುವುದು. ಕೊನೆಯದಾಗಿ ಏನಪ್ಪ ಅಂದ್ರೆ ಟ್ಯಾಕ್ಸ್ ಯಾರು ಕಟ್ತಾರೋ ಆತನ ಏನಂತ ಕರಿತೀವಿ ನಾವು? ಹೊರೆ ಅಂತೇಳಿ ಕರಿತೀವಿ. ಹಾಗಾಗಿ ಈ ಒಂದು ನೇರ ತೆರಿಗೆಯಲ್ಲಿ ಏನಾಗುತ್ತಾ, ಫಸ್ಟ್ ಮತ್ತೆ ಕೊನೆಯ ಒಂದು ತೆರಿಗೆ ಪಾವತಿಯನ್ನು ಯಾರು ಮಾಡ್ತಾರೆ? ಏನೇ ಮಾಡ್ಬೇಕಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ತೆರಿಗೆಯನ್ನ ಇನ್ನೊಬ್ಬರಿಗೆ ಏನಪ್ಪ ವರ್ಗಾಯಿಸುವಂತಿಲ್ಲ ಅಂತೇಳಿ ಫಸ್ಟ್ ಕಂಡೀಷನ್ ಅನ್ನು ನಾವು ಪ್ರತ್ಯಕ್ಷ ತೆರಿಗೆಯಲ್ಲಿ ನೋಡಿದ್ವಿ. ಹಾಗಾಗಿ ಯಾವ ತೆರಿಗೆಯ ಆಘಾತ ಮತ್ತು ಹೊರೆ ಒಬ್ಬನೇ ವ್ಯಕ್ತಿಯ ಮೇಲೆ ಉಳಿಯುತ್ತದೆ ಅದನ್ನ ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಸಂಕ್ಷಿಪ್ತವಾಗಿ, ಪ್ರತ್ಯಕ್ಷ ತೆರಿಗೆಯ ಭಾರ ಅಥವಾ ಹೊರೆಯನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ. ಅವೆರಡು ಒಬ್ಬನೇ ವ್ಯಕ್ತಿಯ ಮೇಲೆ ಉಳಿಯುತ್ತದೆ. ಪ್ರತ್ಯಕ್ಷ ತೆರಿಗೆಯನ್ನು ಯಾರ ಮೇಲೆ ವಿಧಿಸಲಾಗುತ್ತದೆಯೋ ಆತನೇ ಅದನ್ನು ಪಾವತಿಸಬೇಕಾಗುತ್ತದೆ. ಕ್ಲಾರಿಫಿಕೇಶನ್ ಆಯ್ತಲ್ಲ? ನೆಕ್ಸ್ಟ್, ಹಾಗಾದರೆ ಈ ಒಂದು ಪ್ರತ್ಯಕ್ಷ ತೆರಿಗೆಗಳಿಗೆ ಉದಾಹರಣೆಗಳು ಯಾವ್ಯಾವ? ಆದಾಯ ತೆರಿಗೆ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್, ಆಸ್ತಿ ತೆರಿಗೆ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕರಿತೀವಿ, ಸಂಪತ್ತಿನ ತೆರಿಗೆ ಹಾಗೂ ವೃತ್ತಿಯ ತೆರಿಗೆ, ಹಾಗೆ ವರಮಾನ ತೆರಿಗೆ, ನಿಮ್ಮ ಆದಾಯದ ತೆರಿಗೆ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಕಂಪನಿಯ ತೆರಿಗೆಗಳಾಗಿರ್ಬೋದು, ಸ್ಟಾಂಪ್ ಶುಲ್ಕ ಇತ್ಯಾದಿಗಳು ಏನಾಗತ್ತಪ್ಪ ಅಂದ್ರೆ ಈ ಒಂದು ಪ್ರತ್ಯಕ್ಷ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಅಡಿಯಲ್ಲಿ ನೋಡ್ತೀವಿ. ಎರಡನೇದು, ಈ ಒಂದು ಪ್ರತ್ಯಕ್ಷ ತೆರಿಗೆಗಳ ತದ್ವಿರುದ್ಧನೇ ಪರೋಕ್ಷ ತೆರಿಗೆಗಳು. ಪರೋಕ್ಷ ತೆರಿಗೆಗಳು, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತಂದ್ರೆ ಏನು? ಸರ್ಕಾರವು ವಿಧಿಸುವ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ಒಂದು ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುತ್ತಾರೆ. ಸಾಮಾನ್ಯವಾಗಿ ಪರೋಕ್ಷ ತೆರಿಗೆಯನ್ನು ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತದೆ. ಆಲ್ರೆಡಿ ಹೇಳಿದೆ, ಪ್ರತ್ಯಕ್ಷ ಅಂತಂದಾಗ ಏನಪ್ಪ ಅಂದ್ರೆ ಇತರರಿಗೆ ವರ್ಗಾಯಿಸಲು ಬರೋದಿಲ್ಲ. ಬಟ್ ಇಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದಾಗ ಏನಾಗತ್ತಪ್ಪ ಅಂದ್ರೆ ಅಪೋಸಿಟ್ ಆಗುತ್ತೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇತರರ ಮೇಲೆ ಆ ಒಂದು ತೆರಿಗೆ ಏನಾಗತ್ತಪ್ಪ ಅಂದ್ರೆ ವರ್ಗಾಯಿಸಬಹುದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳ ಮೇಲೆ ಆ ಒಂದು ಹಣವನ್ನು ಫಿಕ್ಸ್ ಮಾಡಿರ್ತಾರಲ್ಲ, ರೇಟ್ ಅನ್ನ MRP ನ, ಅದನ್ನು ನೀವು ಗಮನಿಸಿದಾಗ ನೆಕ್ಸ್ಟ್ ಪಿಕ್ಚರೈಸೇಷನ್ ಕೂಡ ಬರುತ್ತೆ, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ತೆರಿಗೆಯ ಆಘಾತ ಒಬ್ಬರ ಮೇಲೆ ಭಾರ, ಇನ್ನೊಬ್ಬರ ಮೇಲೆ ಉಳಿಯುವ ತೆರಿಗೆಯನ್ನು ಪರೋಕ್ಷ ಅಥವಾ ಅಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ತೆರಿಗೆಯ ಆಘಾತ ಒಬ್ಬರ ಮೇಲೆ, ಭಾರ ಇನ್ನೊಬ್ಬರ ಮೇಲೆ ಅಥವಾ ಹೊರೆ ಇನ್ನೊಬ್ಬರ ಮೇಲೆ ಏನಾಗತ್ತಪ್ಪ ಅಂದ್ರೆ ಉಳಿಯುವ ತೆರಿಗೆಯನ್ನು ಪರೋಕ್ಷ ಅಥವಾ ಅಪ್ರತ್ಯಕ್ಷ ತೆರಿಗೆ ಅಂತ ಹೇಳ್ತೀವಿ. ಆಘಾತ ಅಂದಾಗ ಏನಾಗುತ್ತೆ, ಇಲ್ಲಿ ಎ ಎನ್ನುವ ಕಂಪನಿ ಮೊದಲು ಪೇ ಮಾಡಿರ್ತಾನೆ, ಎ ಏನಾಗ್ತಾನೆ ಇಲ್ಲಿ ಆಘಾತ ಆಗ್ತಾನೆ. ಕೊನೆಯದಾಗಿ ಯಾರು ಪೇ ಮಾಡ್ತಾರೆ? ಬಿ ಎನ್ನುವ ವ್ಯಕ್ತಿ ಏನಾಗ್ತಾರೆ ಆ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾನೆ. ಆ ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಆತ ಈ ಒಂದು ಕಂಪನಿ ಸರ್ಕಾರಕ್ಕೆ ಕಟ್ಟಿದಂತಹ ಎಲ್ಲ ಒಂದು ತೆರಿಗೆಗಳನ್ನು ಅನ್ವಯಿಸಿ ಅಥವಾ ಅದರಲ್ಲಿ ಇನ್ಕ್ಲೂಡ್ ಆಗಿ ಫೈನಲ್ ಪ್ರಾಡಕ್ಟ್ ಈ ಒಂದು ಬಿ ಕೈಯಲ್ಲಿ ಬರುತ್ತೆ. ಆಗ ಏನ್ ಮಾಡ್ತಾರಪ್ಪ ಅಂದ್ರೆ ಬಿ ಈ ಒಂದು ಎ ನೀಡಿದಂತಹ ಎಲ್ಲಾ ಒಂದು ತೆರಿಗೆಗೆ ಒಂದು ಹಣವನ್ನು ಏನಾಗತ್ತಪ್ಪ ಅಂದ್ರೆ ಬಿ ಕೊನೆಯದಾಗಿ ಈತ ಭರಿಸ್ತಾನೆ. ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ತೆರಿಗೆಯ ಆಘಾತ ಒಬ್ಬರ ಮೇಲೆ, ಆಘಾತ ಯಾರ ಮೇಲಿದೆ? ಎ ಮೇಲಿದೆ. ಭಾರ ಯಾರ ಮೇಲಿದೆ? ಬಿ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಭಾರವನ್ನ ಭರಿಸ್ತಾ ಇದ್ದಾನೆ. ಹಾಗಾಗಿ ಏನಪ್ಪ ಅಂದ್ರೆ ಆಘಾತ ಅಂದಾಗ ಎ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ, ಭಾರ ಅಂದಾಗ ಬಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಇವರಿಬ್ರು ಇದ್ದಾಗ ಏನಾಗತ್ತಪ್ಪ ಅಂದ್ರೆ ಎ ಆಘಾತವನ್ನು ಬಿ ಏನಾದ್ರೂ ಭರಿಸಿದಪ್ಪ ಅಂದ್ರೆ ಅದನ್ನ ಪರೋಕ್ಷ ಅಥವಾ
ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಪರೋಕ್ಷ ತೆರಿಗೆಯನ್ನು ವಿಧಿಸಿದಾಗ ಮೊದಲು ಒಬ್ಬ ವ್ಯಕ್ತಿ ಪಾವತಿಸುತ್ತಾನೆ, ನಂತರ ಆತ ಆ ತೆರಿಗೆಯನ್ನು ಬೇರೆಯವರಿಗೆ ವರ್ಗಾಯಿಸುತ್ತಾನೆ. ಇಲ್ಲಿ ತೆರಿಗೆಯ ಆಘಾತ ಮೊದಲ ವ್ಯಕ್ತಿಯ ಮೇಲೆ ಉಳಿದುಕೊಂಡರೆ ತೆರಿಗೆಯ ಭಾರ ಬೇರೆ ವ್ಯಕ್ತಿಗಳ ಮೇಲೆ ಉಳಿದುಕೊಳ್ಳುತ್ತದೆ. ಈ ಕಾನ್ಸೆಪ್ಟ್ ಕೂಡ ನಾನು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಪ್ರಿವಿಯಸ್ಲಿ. ಜಸ್ಟ್ ಇಲ್ಲಿ ನೋಡ್ರಿ, ಟ್ಯಾಕ್ಸ್ ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ, ಈ ಒಬ್ಬ ಮೊದಲು ಎ ಎನ್ನುವ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಅಮೌಂಟ್ ಅನ್ನ ಎಲ್ಲ ಪೇ ಮಾಡಿರ್ತಾನೆ, ಇನ್ಕ್ಲೂಸಿಂಗ್ ಆಫ್ ಆಲ್ ದ ಟ್ಯಾಕ್ಸಸ್. ಎಲ್ಲಾ ತೆರಿಗೆಗಳನ್ನ ಏನಾಗತ್ತಪ್ಪ ಅಂದ್ರೆ ಆ ಒಂದು ಕಂಪನಿ ಅಥವಾ ಈ ಒಂದು ಪಾರ್ಲೆ ಕಂಪನಿ ಏನಾಗತ್ತಪ್ಪ ಅಂದ್ರೆ ಸರ್ಕಾರಕ್ಕೆ ಭರಿಸಿರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ನೇರವಾಗಿ ಈ ಒಂದು ಬೈಯರ್ ಇಂದ, ಗ್ರಾಹಕರಿಂದ ಏನಪ್ಪ ನೇರವಾಗಿ ಈ ಒಂದು ತೆರಿಗೆಯನ್ನು ಸಂಗ್ರಹಣೆ ಮಾಡೋದಿಲ್ಲ. ಓಕೆ, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ 10 ರೂಪಾಯಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇದೆಯಪ್ಪ ಅಂದ್ರೆ ಅದಕ್ಕೆ ಪ್ಲಸ್ 1 ರೂಪಾಯಿ 11 ರೂಪಾಯಿ ಆಗತ್ತಪ್ಪ ಟೋಟಲ್ ಅಂತೇಳಿ ಈ ರೀತಿ ಏನಪ್ಪ ಇಸ್ಕೊಳ್ಳೋದಿಲ್ಲ. ಮತ್ತೇನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲವೂ ಇನ್ಕ್ಲೂಡ್ ಆಗಿ ಈ ಒಂದು ಬಿಸ್ಕೆಟ್ ಪ್ಯಾಕೆಟ್ ಹೊರಗಡೆ ಬಂದಿರುತ್ತೆ. ಜಸ್ಟ್ ಇನ್ನೇನಿಲ್ಲ 10 ರೂಪಾಯಿ ಕೊಡು, ಆ ಒಂದು ಬಿಸ್ಕೆಟ್ ಪ್ಯಾಕೆಟ್ ನ ತಗೊಂಡು ಮನೆಗೆ ಬಾ, ಇಷ್ಟೇ ಕಾನ್ಸೆಪ್ಟ್. ಬಟ್ ಏನಾಗತ್ತಪ್ಪ ಅಂದ್ರೆ ಈ ಒಂದು ಭಾರವನ್ನ ಓರುವವನು, ಇದರ ಒಂದು ಹೊರೆಯನ್ನ ಯಾರು ಓರ್ತಾರೆ, ಕೊನೆಯದಾಗಿ ನೀನೇ ಭರಿಸ್ತೀಯ. ಓಕೆ, ಈ ಟ್ಯಾಕ್ಸ್ ಅನ್ನ ಇನ್ಕ್ಲೂಸಿಂಗ್ ಆಫ್ ಆಲ್ ದ ಟ್ಯಾಕ್ಸಸ್ ಅಂತ ಹೇಳಿದೆಯಲ್ಲ, ಅದು ನಿನ್ನಿಂದಾನೇ ಕಲೆಕ್ಟ್ ಮಾಡ್ತಾರೆ. ಬಟ್ ಏನಪ್ಪ ನೇರವಾಗಿ ಕಲೆಕ್ಟ್ ಮಾಡಲ್ಲ, ಅದನ್ನ ಇಂಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ತಾರೆ. ಇದನ್ನೇನಂತ ಕರಿತೀವಿ ನಾವು, ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಉದಾಹರಣೆ, ಸರ್ಕಾರವು ಸರಕು ಸೇವೆಗಳ ಉತ್ಪಾದನೆಯ ಸಂದರ್ಭದಲ್ಲಿ ಉತ್ಪಾದಕನ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆ. ಉತ್ಪಾದಕನು ಆ ತೆರಿಗೆಯನ್ನು ಮಾರಾಟಗಾರನಿಗೆ ವರ್ಗಾಯಿಸಿದರೆ ಮಾರಾಟಗಾರನು ಅಂತಿಮವಾಗಿ ಆ ತೆರಿಗೆಯ ಹೊರೆಯನ್ನು ಬಳಕೆದಾರನಿಗೆ ವರ್ಗಾಯಿಸ್ತಾನೆ. ಇಲ್ಲೊಂದು ಕಂಪನಿ ಇದೆ ಅಂತ ತಿಳ್ಕೋರಿ, ABC ಅನ್ನೋ ಒಂದು ಕಂಪನಿ ಇದೆ. ಈ ಕಂಪನಿ ಏನಪ್ಪ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒಂದು ಪೆನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ತಿಳ್ಕೋರಿ. ಈ ಪೆನ್ ಏನ್ ಮಾಡ್ತಾನಪ್ಪ ಅಂದ್ರೆ ಇದರ ಒಂದು ಭಾರವನ್ನ ಹೋಲ್ಸೇಲರ್ ಮೇಲೆ ಹಾಕ್ತಾನೆ. ಹೋಲ್ಸೇಲರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ರಿಟೇಲರ್ ಮೇಲೆ ಹಾಕ್ತಾನೆ, ಚಿಲ್ಲರೆ ವ್ಯಾಪಾರಿಗಳ ಮೇಲೆ ಹಾಕ್ತಾರೆ. ಇದರಲ್ಲಿ ಸಗಟು ವ್ಯಾಪಾರಿ ಮೇಲೆ, ಕಂಪನಿ ಏನಿದೆಯಲ್ಲ ಸಗಟು ವ್ಯಾಪಾರಿ ಮೇಲೆ ಈ ಒಂದು ಭಾರವನ್ನ ಹಾಕಿದ್ರೆ, ಅದೇ ಭಾರವನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಸಗಟು ಬೆಲೆ ವ್ಯಾಪಾರಿ ಈ ಒಂದು ಚಿಲ್ಲರೆ ವ್ಯಾಪಾರನಿಗೆ ಹಾಕ್ತಾನೆ. ಆಗ ಈ ಒಂದು ರಿಟೇಲರ್ ಇದೆಯಲ್ಲ ಕೊನೆಯದಾಗಿ ಗ್ರಾಹಕನ ಮೇಲೆ ವಿಧಿಸ್ತಾನೆ. ಹಾಗೇನಪ್ಪ ಅಂದ್ರೆ ಕೊನೆಯದಲ್ಲಿ ಹೊರೆಯನ್ನು ಓರುವವರ ವ್ಯಕ್ತಿ ಯಾರು, ಗ್ರಾಹಕ. ಆದರೆ ಮೊದಲ ಒಂದು ಈ ಒಂದು ತೆರಿಗೆಯನ್ನು ಭರಿಸುವಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಕಂಪನಿ ಬಯಸ್ತದೆ. ಅಂದರೆ ಸರ್ಕಾರ ಉತ್ಪಾದಕನ ಮೇಲೆ ತೆರಿಗೆ ವಿಧಿಸಿದರೆ ಅದರ ಒಂದು ಹೊರೆ ಅಥವಾ ಹೊರುವವನು ಬಳಕೆದಾರನಾಗಿರುತ್ತಾನೆ. ಕೇಂದ್ರ ಸರ್ಕಾರ ವಿಧಿಸುವ ಪ್ರಮುಖ ಪರೋಕ್ಷ ತೆರಿಗೆಗಳೆಂದರೆ ಕೇಂದ್ರ ಅಬಕಾರಿ ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ, ವಾಣಿಜ್ಯ ತೆರಿಗೆ, ಮಾರಾಟ ತೆರಿಗೆ, ಸುಂಕಗಳು, ಮನೋರಂಜನಾ ತೆರಿಗೆ, ಕಸ್ಟಮ್ ಸುಂಕ ಇತ್ಯಾದಿಗಳು ಏನಾಗುತ್ತಪ್ಪ ಅಂತಂದ್ರೆ ನಾವು ಈ ಒಂದು ಪರೋಕ್ಷ ತೆರಿಗೆಯಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್, ಪರೋಕ್ಷ ತೆರಿಗೆಯಲ್ಲಿ ಈ ಒಂದು GST ಕೂಡ ನಾವು ಕಾಣ್ತೀವಿ ನೋಡ್ರಿ. ಜುಲೈ 1, 2017 ಸರ್ಕಾರವು ಏನಾಗತ್ತಪ್ಪ ಎಲ್ಲ ಒಂದು ಪರೋಕ್ಷ ತೆರಿಗೆಗಳ ಬದಲಾಗಿ ಒಂದೇ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತಗೊಂಡು ಬರುತ್ತೆ. ಇದರ ಒಂದು ಹೆಚ್ಚಿನ ಮಾಹಿತಿ ಇದೆಯಲ್ಲ GST, ಗೂಡ್ಸ್ ಅಂಡ್ ಸರ್ವಿಸಸ್ ಟಾಪಿಕ್ ಬರುತ್ತೆ. ಇದರಲ್ಲಿ CGST ಮತ್ತೇನಾಗತ್ತಪ್ಪ ಅಂತಂದ್ರೆ ಸ್ಟೇಟ್ GST ಹಾಗೂ ಒಂದು IGST ಅಂತ ಬರುತ್ತೆ, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತೇಳಿ. ಅದರಲ್ಲಿ ಅಧ್ಯಯನ ಮಾಡೋಣ ಅಂತ ಗೂಡ್ಸ್ ಅಂಡ್ ಸರ್ವಿಸಸ್ ಬಗ್ಗೆ. ಪ್ರತ್ಯಕ್ಷ ಅಥವಾ ನೇರ ತೆರಿಗೆಗಳು ಮತ್ತು ಪರೋಕ್ಷ ತೆರಿಗೆಗಳು, ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ ನಡುವಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳ ಬಗ್ಗೆ ನೋಡೋಣ. ಆದಾಯ ಹೆಚ್ಚಿದಾಗ ತೆರಿಗೆ ದರವನ್ನು ಹೆಚ್ಚಿಸಿ ಸರ್ಕಾರ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯವನ್ನು ತರುವುದು ಇದಕ್ಕೆ ಸಾಧ್ಯವಿದೆ ನೋಡ್ರಿ, ಪ್ರತ್ಯಕ್ಷ ತೆರಿಗೆ. ಯಾಕಂದ್ರೆ ಪ್ರತ್ಯಕ್ಷ ತೆರಿಗೆ ಯಾವುದರ ಮೇಲೆ ವಿಧಿಸಲಾಗುತ್ತದೆ, ಆದಾಯದ ಮೇಲೆ ವಿಧಿಸಲಾಗುತ್ತೆ. ಹಾಗೆ ಎರಡನೇದು, ಇದು ಪ್ರಗತಿಪರ ಪ್ರೋಗ್ರೆಸಿವ್ ತೆರಿಗೆಯಾಗಿರುತ್ತದೆ. ಶ್ರೀಮಂತರ ಮೇಲೆ ಹೆಚ್ಚಿನ ಹೊರೆ ಮತ್ತು ಬಡವರ ಮೇಲೆ ಕಡಿಮೆ ಹೊರೆಯನ್ನು ಒಂದು ಹಾಕುತ್ತೆ. ಹಾಗೆ ಇದು ಆದಾಯ ಅಸಮಾನತೆಯನ್ನು ತೊಡೆದು ಹಾಕಲು ಅತ್ಯುತ್ತಮ ಅಸ್ತ್ರಗಳಾಗಿವೆ. ಆದಾಯದ ಅಸಮಾನತೆ ಯಾವ ರೀತಿ ತೊಡೆದು ಹಾಕ್ತಪ್ಪ ಅಂತಂದ್ರೆ ಬಡವರಿಗೆ ಏನಪ್ಪ ಅಂದ್ರೆ ಕಡಿಮೆ ಒಂದು ಟ್ಯಾಕ್ಸ್ ಅನ್ನು ವಿಧಿಸ್ತದೆ, ಹಾಗೆ ಶ್ರೀಮಂತರಿಗೆ ಏನಪ್ಪ ಅಂದ್ರೆ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸ್ತದೆ. ಓಕೆ, ಬಡವರಿಗೆ ಕಡಿಮೆ, ಶ್ರೀಮಂತರಿಗೆ ಹೆಚ್ಚನ್ನು ವಿಧಿಸಿ ಆದಾಯದ ಅಸಮಾನತೆಯನ್ನ ತೊಡೆದು ಹಾಕುತ್ತೆ. ಎಲ್ಲರಿಗೂ ಸಮಾನವಾಗಿ ಟ್ಯಾಕ್ಸ್ ಹಾಕಿದಾಗ ಏನಾಗುತ್ತಾ, ಬಡವ ಈ ಒಂದು ತೆರಿಗೆಯನ್ನ ಕಟ್ಟಕ್ಕಾಗಲ್ಲ, ಹಾಗೆ ಮಾತ್ರ ಲಾಸ್ ಆಗ್ತಾನೆ. ಈ ತೆರಿಗೆಗಳು ಅಭಿವೃದ್ಧಿಗೆ ಮಾರಕವಾಗಬಹುದು. ಯಾವ ರೀತಿಯಪ್ಪ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ಗ್ರಾಫ್ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ ಅಂತ, ಪ್ರೊಫೆಷನಲ್ ಟ್ಯಾಕ್ಸ್, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅದು ಹೇಳ್ಬೇಕಾದ್ರೆ ನಾನು ಆಲ್ರೆಡಿ ಪ್ರಿವಿಯಸ್ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ, ಅದು ನೋಡ್ರಿ. ಅದು ನೋಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ ಅಭಿವೃದ್ಧಿಗೆ ಯಾವ ರೀತಿ ಮಾರಕ ಆಗುತ್ತಪ್ಪ ಅಂದ್ರೆ ಹೆಚ್ಚಿನ ಒಂದು ತೆರಿಗೆಗಳನ್ನ ಅಥವಾ ಈ ಒಂದು ಶ್ರೀಮಂತರಿಗೆ
ಅತಿ ಹೆಚ್ಚಿನ ಅವರ ಒಂದು ಆದಾಯಕ್ಕೆ ಹೆಚ್ಚಿನ ಒಂದು ತೆರಿಗೆಗಳನ್ನು ವಿಧಿಸ್ತಾ ಹೋದಾಗ ಏನಾಗುತ್ತಾ, ಅವನು ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸಲ್ಲ. ಓಕೆ, ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸಲ್ಲ. ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಆತನಿಗೆ ಆಸಕ್ತಿ ಕೂಡ ಕುಂದುತ್ತೆ. ಸಮಾಜದಲ್ಲಿ ನ್ಯಾಯ ಸ್ಥಾಪನೆಗೆ ಇವು ನೆರವಾಗ್ತದೆ. ಇದೇನ್ ಮಾಡ್ತಪ್ಪ ಅಂದ್ರೆ ಸಮಾಜದಲ್ಲಿ ನ್ಯಾಯ ಸ್ಥಾಪನೆಗೆ ಇವು ನೆರವಾಗ್ತವೆ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಸಮಾನವಾದಂತಹ ಒಂದು ಟ್ಯಾಕ್ಸ್ ಅನ್ನು ವಿಧಿಸಿದಾಗ ಏನಾಗತ್ತಾ, ತುಂಬಾ ಅನ್ಯಾಯ ಆಗುತ್ತಾ, ಬಡವರಿಗೆ ಅಥವಾ ಕಡಿಮೆ ಒಂದು ಆದಾಯ ಹೊಂದಿದವರಿಗೆ ತುಂಬಾ ಅನ್ಯಾಯ ಆಗತ್ತ. ಹಾಗಾಗಿ ಸಮಾಜದಲ್ಲಿ ನ್ಯಾಯ ಸ್ಥಾಪನೆಗೆ ಇವು ತುಂಬಾ ನೆರವಾಗ್ತದೆ. ಯಾವುದು, ಪ್ರತ್ಯಕ್ಷ ಅಥವಾ ನೇರ ತೆರಿಗೆಗಳು. ಇಂಡೈರೆಕ್ಟ್ ಟ್ಯಾಕ್ಸಸ್ ಫೀಚರ್ಸ್ ಅನ್ನು ನೋಡೋಣ. ತೆರಿಗೆಯು ಬೆಲೆಯಲ್ಲಿ ಸೇರಿಕೊಂಡಿರುವುದರಿಂದ ತೆರಿಗೆದಾರರಿಗೆ ತೆರಿಗೆ ಕಟ್ಟುತ್ತಿದ್ದೇನೆಂಬ ಅರಿವು ಕೂಡ ಇರುವುದಿಲ್ಲ. ಆಲ್ರೆಡಿ ಹೇಳಿದೆ ನಿಮ್ಗೆ, ಒಂದು ಬಿಸ್ಕಿಟ್ ಪ್ಯಾಕೆಟ್ ಅಲ್ಲಿ ಇನ್ಕ್ಲೂಸಿಂಗ್ ಆಫ್ ಆಲ್ ದ ಟ್ಯಾಕ್ಸಸ್ ಅಂತ ಹೇಳಿ ಬರೆದು ಕೊಟ್ಟಿರ್ತಾನೆ. ನಿಮ್ಗೆ ಫೀಲ್ ಆಗಲ್ಲ, ನಾನು 10 ರೂಪಾಯಿ ಕೊಡ್ತಾ ಇದ್ದೀನಲ್ಲ, ಅಥವಾ ಒಂದು 10 ರೂಪಾಯಿ ಕೊಟ್ಟು ನಾನು ಒಂದು ಬಿಸ್ಕಿಟ್ ಪ್ಯಾಕೆಟ್ ನ ತಗೊಂತಾ ಇದ್ದೀನಲ್ಲ, ಯಾವುದೇ ರೀತಿಯಾದಂತಹ ಒಂದು ಸರ್ಕಾರಕ್ಕೆ ತೆರಿಗೆಯನ್ನು ನೀಡ್ತಾ ಇಲ್ಲ ಅಂತೇಳಿ ನಿಮ್ಗೆ ಭಾಸ ಆಗ್ತದೆ. ಬಟ್ ಏನಾಗುತ್ತಪ್ಪ ಅಂದ್ರೆ ನೀವು ಆ ಒಂದು ತೆರಿಗೆ ಅಮೌಂಟ್ ಏನಾಗುತ್ತಪ್ಪ ಅಂದ್ರೆ ಪೇ ಮಾಡಿರ್ತೀರ. ಸೆಕೆಂಡ್ ಆಪ್ಷನ್, ಇವು ಕೆಲವು ಹಾನಿಕಾರಕ ಸರಕುಗಳ ಅನುಭವವನ್ನು ನಿಯಂತ್ರಿಸಲು ತುಂಬಾ ಸಹಕಾರಿಯಾಗಿವೆ. ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಮದ್ಯಪಾನ ಆಗಿರ್ಬೋದು, ಸಿಗರೆಟ್ ಆಗಿರ್ಬೋದು, ತಂಬಾಕು, ಬೀಡಿ ಅಥವಾ ಇತ್ಯಾದಂತಹ ಒಂದು ಮಾದಕ ವಸ್ತುಗಳ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ವಿಧಿಸಲಾಗ್ತದೆ. ಹಾಗೇನಪ್ಪ ಅಂದ್ರೆ ಆ ಒಂದು ಬೆಲೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಅದರ ಒಂದು ಕನ್ಸಂಪ್ಷನ್ ಏನಿದೆಯಲ್ಲ, ಅದರ ಒಂದು ಬಳಕೆ ಕೂಡ ಕುಗ್ಗುತ್ತೆ. ಪರೋಕ್ಷ ತೆರಿಗೆಗಳು ಈ ರೀತಿ ಕೂಡ ಹೆಲ್ಪ್ ಆಗುತ್ತೆ ನೋಡಿ. ನೆಕ್ಸ್ಟ್, ಇವು ಪ್ರಗತಿಪರ ಪ್ರೋಗ್ರೆಸಿವ್ ಮತ್ತು ಪ್ರತಿಗಾಮಿ ರಿಗ್ರೆಸಿವ್ ತೆರಿಗೆಯಾಗಿ ಕಾರ್ಯ ಮಾಡುತ್ತೆ. ಇದು ಎರಡೂ ರೀತಿಯಲ್ಲಿ, ಯಾವುದು ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನಿದೆಯಲ್ಲ, ಪ್ರಗತಿಪರ ಮತ್ತು ಪ್ರತಿಗಾಮಿ ಎರಡೂ ರೀತಿಯಲ್ಲೂ ಕೂಡ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ ಪ್ರೋಗ್ರೆಸಿವ್ ಮತ್ತು ರಿಗ್ರೆಸಿವ್ ಅಂತ ನೀವೇನಾದ್ರು ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಅದಕ್ಕಿಂತ ಮೊದಲು ಏನಾಗತ್ತಪ್ಪ ಅಂದ್ರೆ ಒಂದು ಕೊನೆಯದಾದಂತಹ ಗ್ಲಾಡ್ಸ್ಟೋನ್ ಅವರ ಹೇಳಿಕೆಯನ್ನ ನೋಡ್ಬೋಣ. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ರೂಪವತಿಯಾದರಾದ ಇಬ್ಬರು ಸಹೋದರಿ ಇದ್ದರಂತೆ. ಇವರಿಬ್ಬರಲ್ಲಿ ಯಾರೊಬ್ಬರನ್ನು ಹುಮ್ಮಸ್ಸಿನಿಂದ ಆಯ್ಕೆ ಮಾಡೋದು ಕಷ್ಟ. ಎಂತ ಒಂದು ಹೇಳಿಕೆ ಕೊಡ್ತಾ ನೋಡ್ರಿ. ಪ್ರತ್ಯಕ್ಷ ತೆರಿಗೆಗಳು ಮತ್ತೇನಪ್ಪ ಅಂದ್ರೆ ಪರೋಕ್ಷ ತೆರಿಗೆಗಳು ಇಬ್ರು ಜಸ್ಟ್ ಏನಂದ್ರೆ ಅಂಬ ಊರ್ವಶಿ ಇದ್ದಂಗ. ಅದರಲ್ಲಿ ಯಾರನ್ನಾದ್ರೂ ಒಬ್ರು ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ತುಂಬಾ ಕಷ್ಟಕರ ಆಗುತ್ತೆ. ಹಾಗಾಗಿ ಏನಾಗತ್ತಪ್ಪ ಅಂತಂದ್ರೆ ಇಬ್ರು ಇರಬೇಕು. ಆದ್ದರಿಂದ ಸರ್ಕಾರ ಏನ್ ಮಾಡ್ತದ, ಈ ಎರಡೂ ಪ್ರಕಾರದ ತೆರಿಗೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಓಕೆ, ಇಬ್ರನ್ನು ಕೂಡ ಏನಾಗತ್ತಪ್ಪ ಅಂತಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ಎರಡನ್ನೂ ಏನಾಗತ್ತಪ್ಪ ಅಂದ್ರೆ ಈ ಒಂದು ಸರ್ಕಾರ ಸರಿಯಾದ ಒಂದು ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಯಾರು ಹೇಳ್ತಾರೆ, ಗ್ಲಾಡ್ಸ್ಟೋನ್ ಅವರು ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಏನಿದೆಯಲ್ಲ ನಿಮ್ಗೆ ಈ ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಆಲ್ರೆಡಿ ಹೇಳಿದೀನಿ ನೋಡ್ರಿ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೊಪೋರ್ಷನಲ್ ಟ್ಯಾಕ್ಸ್, ರಿಗ್ರೆಸಿವ್ ಟ್ಯಾಕ್ಸ್, ಹಾಗೇನಪ್ಪ ಅಂದ್ರೆ ಡಿಗ್ರೆಸಿವ್ ಟ್ಯಾಕ್ಸ್. ಈ ನಾಲ್ಕನ್ನ ಕೂಡ ಆದಾಯ ಅಸಮಾನತೆ ತಗ್ಗಿಸುವಲ್ಲಿ ಯಾವ ಒಂದು ರೀತಿಯ ಟ್ಯಾಕ್ಸ್ ಅಥವಾ ತೆರಿಗೆ ನೆರವಾಗ್ತದಪ್ಪ ಅಂತಂದ್ರೆ ಈ ಒಂದು ಎಲ್ಲ ಒಂದು ವಿಡಿಯೋಗಳನ್ನು ಇಲ್ಲಿ ಹಾಕಿದ್ದೀನಿ. ಹಾಗೇನಪ್ಪ ಅಂತಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಕರ್ವ್ಸ್ಗಳಾಗಿರ್ಬೋದು, ಲ್ಯಾಫರ್ ಕರ್ವ್, ಫಿಲಿಪ್ಸ್ ಕರ್ವ್, ಹಾಗೇನಪ್ಪ ಅಂದ್ರೆ ಲಾರೆನ್ಸ್ ಕರ್ವ್, ಗಿನಿ ಕೋಫಿಷಿಯಂಟ್ ಡಾಟಾ, ಇವೆಲ್ಲದರ ಬಗ್ಗೆ ನಾವು ಆಲ್ರೆಡಿ ಪ್ರಿವಿಯಸ್ ಅಲ್ಲಿ ವಿಡಿಯೋ ಮಾಡಿದೀವಿ. ನೀವು ಕಲ್ಯಾಣ ಎಜುಕೇಶನ್ KSP ಮತ್ತು KPSC ಅಂತೇಳಿ ಟೈಪ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಏನಾಗತ್ತ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ರಿ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಏನಾಗತ್ತಪ್ಪ ಅಂದ್ರೆ ಇವು ಲೆಕ್ಚರ್ ಸೀರೀಸ್, ಇವು ಎಕನಾಮಿಕ್ಸ್. ಓಕೆ, ಫಸ್ಟ್ ಚಾಪ್ಟರ್ ಇಂದ ಅರ್ಥಶಾಸ್ತ್ರ ಅಂತಂದ್ರೆ ಏನು, ಹಾಗೇನಪ್ಪ ಅಂದ್ರೆ ಅದು ಯಾವ ಒಂದು ಭಾಷೆಯಿಂದ ಬಂದಿದೆ, ಹಾಗೇನಪ್ಪ ಅಂದ್ರೆ ಅರ್ಥಶಾಸ್ತ್ರದ ಮೀನಿಂಗ್ಗಳು, ಅರ್ಥಶಾಸ್ತ್ರದ ಡೆಫಿನೇಷನ್ಸ್ ಆಗಿರ್ಬೋದು, ಆಡಮ್ ಸ್ಮಿತ್ ಅವರ ಡೆಫಿನೇಷನ್ಸ್, ಹಾಗೇನಪ್ಪ ಅಂತಂದ್ರೆ ಲಿಯೋನಾಲ್ಡ್ ರಾಬಿನ್ಸ್ ಅವರ ಕೊರತೆಯ ವ್ಯಾಖ್ಯಾನಗಳ ಬಗ್ಗೆ ಹಲವು ಒಂದು ಡೆಫಿನೇಷನ್ಸ್ ಅನ್ನ ನಾವು ಈ ಒಂದು ಲೆಕ್ಚರ್ ಸೀರೀಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಾಗೇನಪ್ಪ ಅಂದ್ರೆ ಈ ಒಂದು ವಲಯಗಳ ಬಗ್ಗೆ ಆಗಿರ್ಬೋದು, ಕೃಷಿ ವಲಯ, ಹಾಗೇನಪ್ಪ ಅಂದ್ರೆ ಕೈಗಾರಿಕಾ ವಲಯಗಳ ಬಗ್ಗೆ, ಮುಂದೆ ಕೂಡ ನಿಮ್ಗೆ ಇದರಲ್ಲಿ ಒಂದು ಯೋಜನೆಗಳ ಬಗ್ಗೆ ಹಾಗೇನಪ್ಪ ಹಲವು ಒಂದು ವಿಡಿಯೋಗಳು ಎಕನಾಮಿಕ್ ಲೆಕ್ಚರ್ ಸೀರೀಸ್ ಅಲ್ಲಿ ಸಿಗ್ತವೆ. ಎಕನಾಮಿಕ್ MCQ ಮತ್ತು ಕಾನ್ಸೆಪ್ಟ್ ಅಂತ ಹೇಳಿದೆ ನೋಡ್ರಿ. ಇದು ಏನಾಗತ್ತಪ್ಪ ಅಂದ್ರೆ ನಿಮ್ಗೆ MCQ ಸಾಲ್ವ್ ಮಾಡಬೇಕಾದ್ರೆ, ಮತ್ತೇನಪ್ಪ ಅಂದ್ರೆ ಕಾನ್ಸೆಪ್ಟ್ಸ್ ಅಂತಂದ್ರೆ ಇವ್ಯಾವ ಪ್ರೋಗ್ರೆಸಿವ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಇನ್ನಿ ರೀತಿಯಾದಂತಹ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಬರ್ತಾವಲ್ಲ, ಕರ್ವ್ಸ್ಗಳಾಗಿರ್ಬೋದು, ಇವೆಲ್ಲವೂ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಎಕನಾಮಿಕ್ಸ್ MCQ ಮತ್ತೆ ಕಾನ್ಸೆಪ್ಟ್ಸ್ ಅನ್ನುವ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಒಂದ್ಸಲ ಈ ಒಂದು ಪ್ಲೇ ಲಿಸ್ಟ್ಗೆ ಹೋಗಿ ಈ ಒಂದು ವಿಡಿಯೋಗಳನ್ನ ನೋಡ್ಕೊಂಡ್ರಿ. ನೆಕ್ಸ್ಟ್ ಒಂದು ತರಗತಿಯಲ್ಲಿ ನಿಮ್ಗೆ ಈ ಒಂದು ತೆರಿಗೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು GST ಸ್ಟ್ರಕ್ಚರ್, CGST ಅಂತಂದ್ರೇನು, SGST ಅಂತಂದ್ರೇನು, IGST ಅಂತಂದ್ರೇನು, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಇದೀವಿ. ಅಲ್ಲಿಯವರೆಗೆ ಏನಾಗತ್ತಪ್ಪ ಅಂದ್ರೆ ನೀವು ಇಲ್ಲಿ ತೆರಿಗೆಗಳ ವಿಧಗಳ ಬಗ್ಗೆ ಹಾಗೇನಪ್ಪ ಅಂದ್ರೆ ಕರ್ವ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ರಿ. ನೆಕ್ಸ್ಟ್ ಒಂದು ಚಾಪ್ಟರ್ ಅಲ್ಲಿ ಇವೇ ಮೇನ್ ಆಗುತ್ತೆ. ನೀವೇನಾದ್ರೂ ಆ ಒಂದು ವಿಡಿಯೋಗಳನ್ನ ನೋಡ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ದೀರಪ್ಪ ಅಂದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಈಸಿಯಾಗಿ ಒಂದು ಇನ್ಫಾರ್ಮೇಶನ್ ಕನ್ವೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಈ ವಿಡಿಯೋಗಳು ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ.
ಹಾಗೂ ನಿಮ್ಮ ಸ್ನೇಹಿತರು ಯಾರಾದರೂ ಎಕನಾಮಿಕ್ಸ್ ಟಫ್ ಇದೆ ಅಥವಾ ಅರ್ಥ ಆಗ್ತಿಲ್ಲ ಅಂತ ಅವ್ರೇನಾದರೂ ಭಾವಿಸಿದ್ರಪ್ಪ ಅಂದರೆ ನಮ್ಮ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯವನ್ನು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.